सृष्टिस्थित्यप्ययेह निर्देशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्। एष चिन्त्यो एष नित्यो अव्ययः सूक्ष्मः एकः सर्वाश्रयः सदृक् आत्ममाया गुणैर्विश्वम् आत्मानं सृजते प्रभुः। एष नित्यो अव्ययः एष नित्यो अव्ययः एष नित्यो अव्ययः ಅಂತ ಬಿಡಿಸಬೇಕು ಅಂತ ಅರ್ಥ. ಅನಿತ್ಯ ಸಂಬಂಧಯುತಾಃ ಪುತ್ರಾದ್ಯಾಃ ನಿತ್ಯಯುಗ್ಧರಿಃ ಏಷ ನಿತ್ಯ ಅಂತ ಪದ. ಏನು ನಿತ್ಯ ಅನ್ನೋದಕ್ಕೇನು ಸ್ವಾರಸ್ಯ ಅಂದರೆ ಅನಿತ್ಯ ಸಂಬಂಧಯುತಾ ಪಿತ್ರಾದ್ಯ ಮಾತೃ ಪಿತೃ ಮೊದಲಾದ ಎಲ್ಲರೂ ಕೂಡ ಏನಾಗಿದ್ದಾರೆ ಅನಿತ್ಯ ಸಂಬಂಧ. ಪ್ರತಿ ಜನ್ಮಕ್ಕೆ ಅವರೇ ಇರಬೇಕು ಅಂತ ನಿಯಮ ಇಲ್ಲ, ಇಲ್ಲದೆ ಇರೋದೇ ಜಾಸ್ತಿ ಈ ಮಧ್ಯೆ. ಆದ್ದರಿಂದ ನಿತ್ಯನ ಜೊತೆಗಿರೋರು ಯಾರು ಅಂದರೆ ನಿತ್ಯಯುಗ್ ಹರಿಹಿ, ನಿತ್ಯದಲ್ಲೂ ಜೊತೆಗಿರತಕ್ಕ ದಾಸುಪರ್ಣ ಸಯುಜಾ ಸಖಾಯ ಶ್ರುತಿ ಅರ್ಥ. ನಿತ್ಯೋ ಅವ್ಯಯ ಸೂಕ್ಷ್ಮ ಏಕ ಸರ್ವಾಶ್ರಯ ಸರ್ವದೃಕ್ ಆತ್ಮಮಾಯಾ ಗುಣೈ ವಿಶ್ವಂ ಆತ್ಮಾನಂ ಸೃಜತೆ ಪ್ರಭು. ಇದಕ್ಕೆ ದಾಸುಪರ್ಣ ಎಲ್ಲೆಲ್ಲಿ ಬಂದರೂ ಕೂಡ ವಾಕ್ಯ ನೆನಪಿಟ್ಕೊಂಡಿರ್ಬೇಕು. ನಿತ್ಯ ಸಂಬಂಧಯುತಾ ಅನಿತ್ಯ ಸಂಬಂಧಯುತಾ ಪಿತ್ರಾದ್ಯಾ ನಿತ್ಯಯುಕ್ ನಿತ್ಯಯುಕ್ ನಿತ್ಯ ಸಯುಜಾ ಸಯುಕ್ ಜೊತೆಗಿರುವವನು ಅಂತ ಅರ್ಥ. ಹರಿಹಿ ಆತ್ಮಾನಂ ಚ ಅವತಾರೇಣ ಸೃಜತೆ, ಆತ್ಮಾನಂಚ ಅವತಾರ ರೂಪೇಣ ಸೃಜತೆ. ತನ್ನನ್ನು ತಾನು ಸೃಷ್ಟಿ ಮಾಡ್ಕೊತಾನೆ ಅಂದರೆ ಅವತಾರ ಮಾಡ್ತಾನೆ ಅಂತ ಅರ್ಥ. ನಾದತ್ ಹೌದಾಯ್ತಲ್ಲ, ಇಷ್ಟತ್ತೆ ಕೇಳಿಸ್ತಿಲ್ಲ. ಅನಿತ್ಯ ಸಂಬಂಧಯುತ ಪಿತೃ ಮೊದಲಾದವರೆಲ್ಲ ಅನಿತ್ಯ ಸಂಬಂಧವನ್ನು ಹೊಂದಿದವರು. ಅನಿತ್ಯ ಅಲ್ಲ, ಜೊತೆ ಅನ್ಬೇಕು ಅವರೇ ತಂದೆ ತಾಯಿ ಹಾಗೆಲ್ಲ ಏನೂ ಇಲ್ಲ. ಆದರೆ ನಿತ್ಯಯುಗ್ ಹರಿ, ಜೊತೆಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆ. ನಿತ್ಯ ಅಂದರೆ ಆ ಅರ್ಥ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯುಕ್ ಜೊತೆಗಿರ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ ಒಬ್ಬನೇ. ಆಗ ಯಾರಿಗೆ ಹೇಳ್ತಾರೆ ಅಲ್ಲಿ, ಯಾರಿಗೇನಾರಾಗಲಿ ಒಟ್ಟಿಗೆ ಏನಾಯ್ತು ಈಗ ನಡೆದಿದ್ದೇನೀಗ ನಾರದು ಹೇಳ್ತಿರೋದು ಆಯ್ತದೆಲ್ಲ. ಯಾರಿಗೆ ಹೇಳಿದ್ರೆ ಇದನ್ನ, ಇದು ಯಾರು ಇಲ್ಲ ಬಿಟ್ಟು ಹೋಗ್ತಾರೆ ಯಾಕೆ ಯೋಚನೆ ಮಾಡ್ತೀಯಾ, ಇದು ಆಶ್ಚರ್ಯ ಏನೋ ಅಲ್ಲ ಅಂತ ಹೇಳಿದರು. ನಾದತ್ತ ಆತ್ಮ ಹಿ ಗುಣಂ ನ ದೋಷಂ ನ ಕ್ರಿಯಾ ಫಲಂ ಉದಾಸೀನ ಇವಾಸೀನ ಪರತ್ವ ಪರಾವರದೃಗೀಶ್ವರ. ದೇವರಿಗೆ ನಮ್ಮ ಜೊತೆಗೆ ಇರ್ತಾನಲ್ಲ, ಹಾಗಿದ್ದರೆ ನಮ್ಮ ಸುಖ ದುಃಖಾದಿಗಳ ಅನುಭವ ಆಗುತ್ತೆ ಅಂದರೆ ದೇವರಿಗೆ ಅದೆಲ್ಲ ಬರೋದಿಲ್ಲ. ನಾದತ್ತ ನಾ ಆದತ್ತೆ ನಾ ಆದತ್ತ ಆತ್ಮ, ಆತ್ಮ ಪರಮಾತ್ಮ ಸ್ವಾಮಿ ಆದವನು. ಆದ್ದರಿಂದಲೇ ನಾ ಆದತ್ತೆ ಗುಣಂ ದೋಷಂ. ನಮ್ಮ ಜೀವನ ಜೊತೆಗೆ ಇದ್ದರೂ ಕೂಡ ಜೀವನ ಗುಣಗಳು ಅವನಿಗಿಲ್ಲ. ಜೀವನ ಗುಣಗಳಿಲ್ಲ ಅಂದ್ರೆ ಏನರ್ಥ? ಪ್ರಾಕೃತ ಗುಣಗಳು ಮತ್ತು ಲಿಮಿಟೆಡ್ ಗುಣಗಳು, ಇವೆಲ್ಲ ಅನಿತ್ಯ ಗುಣಗಳು ಯಾವುದೂ ಇಲ್ಲ ಪರಮಾತ್ಮನಿಗೆ. ಜೊತೆಗೆ ಅಪೂರ್ಣ ಗುಣಗಳು, ಎಲ್ಲಕ್ಕಿಂತ ಮುಕ್ತಿಯಲ್ಲಿ ನಿತ್ಯ ಆದರೂ ಕೂಡ ಏನದು ಅಪೂರ್ಣ ಗುಣಗಳು. ಅವನ ಯೋಗ್ಯತೆ ಪೂರ್ಣವಾಗಿದ್ದರೂ ಕೂಡ ಒಟ್ಟು ಇದರಲ್ಲಿ ಅಪೂರ್ಣನೇ. ಅವತಾರ ರೂಪೇಣ ಸೃಜತೆ, ಜೊತೆಗೆ ನ ದೋಷಂ, ದೋಷ ಗುಣದ ಸಂಪರ್ಕವೂ ಇಲ್ಲ, ದೋಷ ಸಂಪರ್ಕವೂ ಇಲ್ಲ. ನ ಕ್ರಿಯಾಫಲಂ, ಕರ್ಮಗಳ ಫಲವನ್ನು ಪರಮಾತ್ಮ ತಗೊಳ್ಳೋದಿಲ್ಲ. ಉದಾಸೀನ ಇವಾಸೀನ, ಉದಾಸೀನಂತೆ ಇದ್ದಾನೆ. ಉದಾಸೀನವದಾಸೀನ ಭಗವದ್ಗೀತೆಯಲ್ಲೂ ಬಂದಿದೆ ಮಾತು. ಉದಾಸೀನವತ್ ಆಸೀನ ಅಂದರೆ ಇದಾಸೀನ ಇವ, ಒತ್ತು ಬಂದರು ಒಂದೇ, ಇವ ಅಂದರು ಒಂದೇನೆ. ಪರಾವರದೃಗೀಶ್ವರ, ಆದರೆ ಹಾಗೆ ಜಡದಂತೆ ಇರ್ತಾನಂದ್ರೆ ಇಲ್ಲ. ಪರ ಅವರ ದೃಕ್, ಪರದೃಕ್ ಅಂದರೆ ಶ್ರೇಷ್ಠರನ್ನೂ ನೋಡ್ತಾನೆ, ಸೋತ್ತಮರ ಇದರಲ್ಲಿ ಅವರನ್ನು ನೋಡ್ತಾನೆ. ಈಶ್ವರ ಸಮರ್ಥನಾಗಿದ್ದಾನೆ. ಈಶ್ವರೋ ವಿಕ್ರಮಿ ಧನ್ವಿ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಕೂಡ ಏನಿದು ಸಂಭೋಗ ಪ್ರಾಪ್ತಿ ರೀತಿ ಚೇನ್ನ ವೈಶೇಷ್ಯ ಬ್ರಹ್ಮಸೂತ್ರ ಬಂದಿದೆ. ಜೊತೆಗಿದ್ದಾಗ ಜೀವನಿಗೂ ಪರಮಾತ್ಮ ಸಮಾನ ದುಃಖಗಳಾಗ್ತಾರೋ ಅಂದ್ರೆ ಆಗೋದಿಲ್ಲ ಅಂತ ಹೇಳಿದೆ. ಯಾಕೆ? ವೈಶೇಷ್ಯ ವಿಶೇಷತೆ ದೇವರಲ್ಲಿದೆ. ಏನದು? ಸ್ವಾತಂತ್ರ್ಯ ಮದ್ದಿದ್ದಾಗ ಅವೆಲ್ಲ ಹೊರಟೋಯ್ತು. ಭೋಕ್ತಾ ಸಗುಣ ಭೋಕ್ತೃತ್ವ ನ ಭೋಕ್ತಾ ತತ್ ಅವೃದ್ಧಿತ ಅಚಿಂತ್ಯ ಶಕ್ತಿ ತಸ್ತಚ್ಚ ಯುಜ್ಯತೆ ಪರಮೇಶಿತು ಇತಿ ಚ. ಭೋಕ್ತಾ ಸಗುಣ ಭೋಕ್ತೃತ್ವ ನ ಭೋಕ್ತಾ ತತ್ ಅಬುದ್ಧಿತಃ
ದೇವರನ್ನ ಇವ್ರಿಗೆ ಕ್ರಿಯಾಫಲ ಇಲ್ಲ ಅಂತ ಹೇಳಿದರೆ ಭೋಕ್ತೃತ್ವ ದೇವರಿಗುಂಟು ಅಂದರೆ ಭೋಕ್ತೃತ್ವ ದೇವರಿಗಿದೆ. ಆದರೆ ತದವೃದ್ಧಿತ, ಅದರಿಂದ ಪರಮಾತ್ಮರು ಯಾವ ಹೆಚ್ಚು ಕಡೆ ಏನೂ ಆಗಬೇಕಾಗಿಲ್ಲ. ಸಮುದ್ರಕ್ಕೆ ನೀರು ಹಾಕಿದ್ರಿ ಒಂದೆರಡು ಬಕೆಟ್, ಗೊತ್ತಾಯ್ತಾ? ಸಮುದ್ರಕ್ಕೆ ಏನು ಉಪಯೋಗ ಆಯ್ತು? ಅದರಿಂದ ಏನು ತೆಕ್ಕೊಂಡ್ರಿ, ಲಾಸ್ ಆಯ್ತಾ? ಲಾಸು ಆಗಲಿಲ್ಲ. ಅದು ದೃಷ್ಟಾಂತ ಅಷ್ಟೇ. ಸಮುದ್ರದಲ್ಲಿ ಹಾಕಿದ್ದಕ್ಕೆ ಆ್ಯಕ್ಚುಲಿ ಏನಿದೆ ಅದರಲ್ಲಿ? ಪಾಯಿಂಟ್ ನಾಟ ಎಷ್ಟೋ ನಾಟಗಳು ಹಾಕಿದ್ರು ಚೂರು ಇರ್ಬೋದು, ಇದರಲ್ಲಿ ಏನೇನೂ ಇಲ್ಲ. ಅಚಿಂತ್ಯ ಶಕ್ತಿ ತಸ್ತಚ್ಚ ಯುಜ್ಯತೆ ಪರಮೇಶಿತು ಇತಿ ಚ. ಇದೆಲ್ಲ ಹೇಗೆ ಸಾಧ್ಯ? ಭೋಕ್ತರು ಅಂತೀರಿ ಅಭೋಕ್ತರು ಅಂತೀರಿ, ಹೇಗೆ ಕೊಡುತ್ತೆ ಅಂದರೆ ಅಚಿಂತ್ಯ ಶಕ್ತಿತಃ. ಇದನ್ನು ನೀವು ತಲೆಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಏನಾಗಲ್ಲ, ನಿಮಗೆ ಅರ್ಥನೇ ಆಗೋದಿಲ್ಲ. ಅಚಿಂತ್ಯ ಅಂದ್ರೇನು? ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ರೀತಿಯ. ವಚಸ್ಯುಪರತೆ ಪ್ರಾಪ್ಯೋ ಯಯೇಕೋ ಮನಸಾ ಸಹ ಅನಾಮರೂಪಶ್ಚಿನ್ಮಾತ್ರ ಸೋ ಅವ್ಯಾತ್ನಃ ಸದಸತ್ಪರಃ. ವಚಸಿ ಉಪರತೆ ಪ್ರಾಪ್ಯ ಯಹ ಏಕಃ ಮನಸಾ ಸಹ ಅನಾಮರೂಪಃ ಚಿನ್ಮಾತ್ರಃ ಸಹ ಅವ್ಯಾತ್ನಃ ಸದಸತ್ಪರಃ. ವಚಸಿ ಉಪರತೆ, ವಚಸಿ ಉಪರತೆ, ಮಾತು ನಿಂತೋಯ್ತು. ದೇವ್ರ ಬಗ್ಗೆ ಹೇಳೋದು ಎಲ್ಲ ಮಾತು ಫೇಲ್ ಆಗಿಬಿಟ್ಟು ವರ್ಣನೆ ಮಾಡಲಿಕ್ಕೆ ಆಗಲಿಲ್ಲ. ಆಗ ಮನಸ್ಸು ಕೂಡ ಫೇಲ್ ಆಯಿತು. ಆದರೆ ಏಕೋ ಮನಸ್ಸಾಹ, ಮನಸ್ಸಿನಿಂದ ಆದಷ್ಟು ತಿಳಿಯಲಿಕ್ಕೆ ಪ್ರಯತ್ನ ಪಡಬೇಕು. ಅನುಭವಕ್ಕೆ ಬಂತು ಅಂದರೆ ಅದು ಮೋಕ್ಷಕ್ಕೆ ಕಾರಣವಾಗೋದ್ರಿಂದ ಒಂದು ದೃಷ್ಟಿಯಿಂದ ಯಾತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ಶ್ರುತಿಗೆ ಅರ್ಥ ಇದು, ವೇದಾರ್ಥ ಪರಿಬ್ರಂಭಿತ. ಮನಸ್ಸು ಮುಟ್ಟೋದಿಲ್ಲ ಅಂದರೆ ಮನಸ್ಸು ಈ ರೀತಿ ಮುಟ್ಟೋದಿಲ್ಲ ಅಲ್ಲ. ಅನುಭವಕ್ಕೆ ದೇವ ಸರ್ವೋತ್ತಮತ್ವಾದಿಗಳ ಅನುಭವಕ್ಕೆ ಬಂದು, ನಮ್ಮ ಅಸ್ವಾತಂತ್ರ್ಯ ಅನುಭವಕ್ಕೆ ಬಂದು ಆತನಲ್ಲಿ ಭಕ್ತಿ ಬರುತ್ತಾದ್ದರಿಂದ ಮನಸಾಸಹ. ಎರಡು ಫೇಲ್ ಆಗೋದು ನಿಶ್ಚಿತನೇ. ಆದರೆ ಮನಸ್ಸಿನಿಂದ ಉಪಯೋಗ ತಕ್ಕಂಥದ್ದು ಏನಿದೆ ನಮಗೆ ಉಪಯೋಗ ಇದೆ. ಅದರಿಂದ ಮುಕ್ತಿಗೆ ಸಾಧನ ಮಾಡಿ. ಅನಾಮರೂಪ ಚಿನ್ಮಾತ್ರ, ಅನಾಮಃ ಅರೂಪ. ದೇವರಿಗೆ ನಮ್ಮಂಥ ಹೆಸರಿಲ್ಲ, ನಮ್ಮಂಥ ರೂಪನೂ ಇಲ್ಲ. ಎಲ್ಲ ಹೆಸರು ದೇವರು ಮತ್ತೆ, ಆದರೆ ಒಂದೇ ಹೆಸರು ದೇವರಿಗಿಲ್ಲ. ಗೊತ್ತಾಯ್ತಾ? ದೇವರಿಗೆ ಒಂದೇ ಹೆಸರು ಇಲ್ಲ ಅಂದರೆ ಸರಿಯಾಗಿ ಹೇಳೋ ಹೆಸರು ಒಂದೂ ಇಲ್ಲ ಅಂತ ಅರ್ಥ. ದೇವರನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಕೊಡ್ತಕ್ಕಂಥ ಒಂದು ವಸ್ತು ಹೆಸರು ಎಲ್ಲೆಲ್ಲೂ ಇಲ್ಲ. ಆದ್ದರಿಂದ ದೇವ್ರಿಗೆ ಏನಂತ ಹೆಸರು? ಅನಾಮ, ನಾಮ ಇಲ್ಲದವನು. ರೂಪ, ಅಪ್ರಾಕೃತ ರೂಪ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದ ರೂಪ. ಆದ್ದರಿಂದಾಗಿಯೇ ಅನಾಮ ರೂಪ. ಇದು ಸ್ವಾರಸ್ಯ. ಅಂದರೆ ಸರ್ವಶಬ್ದ ವಾಚ್ಯತ್ವನೂ ಹೇಳಿದರು, ಸರ್ವನಾಮವಾನ್ ಅಂತಲೂ ಹೇಳಿದರು, ಅನಾಮವಾನ್ ಅಂತಲೂ ಹೇಳಿದರು. ಅದಕ್ಕೆ ಅರ್ಥ ಸರಿಯಾಗಿ ತಿಳ್ಕೊಬೇಕು. ಇದು ಅರೂಪ ಅಂದ್ರೆ ಏನು? ನಮ್ಮಂಥ ರೂಪ ಇಲ್ಲ. ಇದು ನಿನ್ನೆ ಪ್ರಭು ಅದೇ ತಾನೇ ಬಂದಿದ್ದು, ನಿನ್ನೆ ಸೂತ್ರ ಭಾಷೆ ಬಂದಿದ್ದದೆ. ರೂಪವಿದೆ ಇಲ್ಲ, ರೂಪ ಇದೆ. ಈಗ ನಮ್ಮಂಥ ರೂಪ ಇಲ್ಲ ಅಷ್ಟೇ. ಮತ್ತೆ ಅದೇ ಹೇಳಿ ಸಾಕಲ್ಲೇನ, ಅದಕ್ಕೆ ಹೇಳಿದ್ದು ಸಾಕಲ್ಲೇನ. ಒಂದು ಪದ ಇದೆ, ಇವತ್ತು ದುಡ್ಡು ತುಂಬ ಇದೆ, ಮಣ್ಣಿನ ಕಣ ಎಷ್ಟು ಅಡಿಗೆ ಊಟ ಮಾಡಿದ್ರೆ ಲೆಕ್ಕ ಹಾಕಕ್ಕೆ ಬರುತ್ತಾ? ಗೊತ್ತಾಯ್ತಾ? ಯಾಕೆ ಲೆಕ್ಕ ಬರೋದಿಲ್ಲ? ನಮ್ಮ ಲೆಕ್ಕ ಮೀರಿದ್ದದು. ಆದರೆ ದೇವರು ಕೂಡ ಎಂಥದ್ದು ಅಂತ ಕೇಳಿ ಲೆಕ್ಕ ಅಂದರೆ ಯಾರಿಗೂ ಆಗೋದಿಲ್ಲ. ಅನಂತ ಅಂದರೆ ಅನಂತಾನೆ. ಕೆಲವು ರಿಲೇಟಿವ್ಲಿ ನಮಗೆ ಏನಾಗುತ್ತೆ, ಈಗ ಕೆಲವು ವಿಷಯ ಭಾರಿ ಜಾಸ್ತಿ, ರಿಲೇಟಿವ್ಲಿ ಜಾಸ್ತಿ ಇರಬೇಕು. ದೇವರಿಗೆ ಅಬ್ಸಲ್ಯೂಟ್ಲಿ ಜಾಸ್ತಿ ಇರೋದು. ಯಾವೊಂದು ಪದ ಕೂಡ, ಉದಾಹರಣೆಗೆ ಕೋಟಿ ಎಣಿಸ್ತಾ ಹೋಗ್ತಿರೋ ಕೊನೆಗೇನಂತೀರಿ? ಇನ್ಫೈನೈಟ್ ಅಂದ್ಬಿಡ್ತಾರೆ ಅಷ್ಟೇ. ಇನ್ಫಿನಿಟಿ ಇದೆಯಲ್ಲೋ, ಅದು ಮ್ಯಾಥಮೆಟಿಕ್ಸಲ್ಲಿ ಇನ್ಫಿನಿಟಿ ಇದೆಯಲ್ಲೋ. ಈಗ ಅದೇನಾಯ್ತು? ಈಗ ಪದ ಅರ್ಥ ಹಿಡಿತಾ? ಈಗ ಹೇಳೋಕ್ಕಾಗಲಿಲ್ಲ, ಅದು ಎಣಿಸ್ಲಿಕ್ಕಾಗಲಿಲ್ಲ ಅಂಬೋದು ನಮಗೇನಾಯ್ತು? ಫೇಲ್ ಆಯಿತು ಅಂತ ಅರ್ಥ. ಹೌದು, ಪೂರ್ತಿ ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮುದ್ರ ಫುಲ್ ಇದೆ, ಎಷ್ಟು ಫುಲ್ ಇದೆ ಅಂತ ನಾವು ಯಾವ ಲೆಕ್ಕ ಹೇಳೋದಕ್ಕೂ ಸಾಧ್ಯ ಇಲ್ಲ. ಬಕೆಟನ್ನು ಹಾಲು ಅನಂತ ಪ್ರಳಯ ಕಾಲದ ಒಂದು ಅಂತಲೂ ಈ ಭೂಮಿಗೆ ಏನಿರೋದು ಎಲ್ಲ ಇದ್ದೇನೆ. ಯಾವುದು ಈ ಸಮುದ್ರ ವರ್ಣನೆ ಮಾಡೋಕ್ಕೆ ಆ ಸಮುದ್ರ ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಪ್ರಳಯ ಲಯ ಜಲ ವಿಹಾರ ಶಾಶ್ವತ. ದೇವರು ಅಲ್ಲಿ ವಿಹಾರ ಮಾಡ್ತಾನೆ ಅಂತ ಹೇಳಿ ದೇವ್ರ ಮಹಿಮೆ ಅಂತ ನಮಗೆ ಹೇಳೋದಕ್ಕೆ ಬಿಯಾಂಡ್ ಅಂತ ವರ್ಡ್ಸ್ ಅಂತೆ, ಬಿಯಾಂಡ್ ವರ್ಡ್ಸ್. ಕೆಲವು ವಸ್ತುಗಳನ್ನು ನಾವು ಎಂಜಾಯ್ ಮಾಡ್ತೀವಿ, ಹೇಳೋದ ಪದಗಳಿಲ್ಲ, ಪದಗಳು ಸರಿಯಾಗಿ ಹೇಳೋ ಪದಗಳಿಲ್ಲ. ತುಂಬ ಚೆನ್ನಾಗಿ ಅರ್ಥ ಹೇಳ್ಬೋದೇ ಹೊರತು ಆ್ಯಕ್ಚುಲಿ ಅನುಭವಿಸಿದ ಮಾತ್ರ ಗೊತ್ತಾಗದೆ ಹೊರತು ಏನಲ್ಲ, ಅದು ಹೇಳೋದು ಸಾಧ್ಯ ಇಲ್ಲದ ಪದ. ತಸ್ ಯಸ್ಮಿನ್ನಿದ ನೀವು ಎಷ್ಟು ತುಂಬ ಸರಿ ತಿಳಿಯೋದೆ ಆಗಿಲ್ಲ, ಆಗಲ್ಲ. ಎಷ್ಟೋ ಸಂಖ್ಯೆಗಳಿಂದ ನಾವು ನಮ್ಮ ಸಂಖ್ಯೆಯಲ್ಲಿ ಸಂಖ್ಯೆ ಮೀರೋಗ್ಬಿಡೋದು. ಹೇಳೋಕ್ಕೂ ಎಷ್ಟೊಂದು ಹಾಕ್ಬೇಕು ಹೋಗೋದು, ತಲೆ ಕೆಟ್ಟು ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಇನ್ನೂ ಮುಂದೆ ಇನ್ನೂ ಎಷ್ಟೋ ಇವೆ, ಅಲ್ಲಿಗೆ ತಲೆ ಕೆಟ್ಟೋಗಿರುತ್ತೆ. ಆಗಲೇ ನಿಂತೋಯ್ತು ಅಲ್ಲಿಗೆ. ವಚಸ್ಸುಪರಿ ಒಂದು ಇದರಲ್ಲೇನೆ ಹೇಳ್ತಾರೆ, ಒಂದು ಪ್ರತಿಯೊಬ್ಬನ ದೇಹದೊಳಗೆ ಎಷ್ಟಿರುತ್ತಂತ ಗೊತ್ತಾ? ಎಷ್ಟು ಟ್ರಿಲಿಯನ್ ಇರುತ್ತಂತ ಇವೆಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ. ಅದೇನು ಎಣಿಸ್ಕೊಡ್ತದೆ, ಯಾರು ಎಣಿಸಿದಾರೆ ಅದು ಯಾರು ಕೂಡ ಸುಮ್ಮನೆ ಅದು ಹೇಳಿ. ಇನ್ನೂ ಜಾಸ್ತಿ, ಅದು ಕಡಿಮೆ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರಲ್ಲಿದ್ದರೆ ಒಟ್ಟು ಎಷ್ಟಾಯ್ತು? 20 ಜನದ ಎಷ್ಟಾಯ್ತು?
100 ಜನದ ಎಷ್ಟಾಯ್ತು, ಕೋಟಿ ಜನದ ಎಷ್ಟಾಯ್ತು, ಎಷ್ಟು ಜನ ಏನಾಗುತ್ತೆ ಯೋಚನೆ ಮಾಡಕ್ಕೆ ಹೋದ್ರೆ ಈಗ ಬರ್ಸ್ಟ್ ಆಗುತ್ತೆ ತಲೆ ಅಷ್ಟೇ. ಇನ್ನೂ ತಲೆ ಫೇಲ್ ಆಗಿಬಿಡುತ್ತೆ. ಫೇಲ್ ಆಗೋದು ಅಂದ್ರೆ ಏನು, ತುಂಬ ಒತ್ತಾಯ ಮಾಡಿದಾಗದು ಬಿದ್ದೋಗ್ಬಿಡುತ್ತಲ್ಲ ಹಾಗೆ ಗೊತ್ತಾಯ್ತು. ತುಂಬ ಎತ್ತ ಆಗಲಿಲ್ಲ, ಭಾರ ಎತ್ತಲಕ್ಕೋದು, ತುಂಬ ಎತ್ತಲಕ್ಕೋದು ತಪ್ಪತ್ತ ಬಿದ್ದ. ಯಾವ ಅನುಭವ ಬಂತ ಇಲ್ಲ ಈಗ, ಎತ್ತಲಕ್ಕಾಗದೆ ಬಿದ್ದ ಅವನು. ಪದಗಳು ಬೀಳುತ್ತೆ ಅಂತ ಅರ್ಥ. ಬೀಳುತ್ತೆ ಅಂದ್ರೆ ಏನು, ಎತ್ತಲಕ್ಕಾಗಲಿಲ್ಲ, ಬಿದ್ದಿದ್ದು ನಿಜಾರ ಹೊರತು ಎತ್ತಲಕ್ಕಂತೂ ಆಗಲೇ ಇಲ್ಲ. ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಅನಿರ್ವಚನೀಯ. ದೇವರು ಜಗತ್ತನ ಅನಿರ್ವಚನೀಯ ಅನ್ಬಾರ್ದು, ದೇವರ ಅನಿರ್ವಚನೀಯ ಅನ್ಬಾರ್ದು. ಈ ಅರ್ಥದಲ್ಲಿ ಅನ್ಬಾರ್ದು, ಮತ್ತೆ ಸದ್ವಿರಕ್ಷಣ ಅರ್ಥದಲ್ಲಿ ಹಾಡಬಾರ್ದು. ವಚನೀಯ ಅಂದ್ರೆ ಏನು ಹೇಳಕ್ಕಾಗೋದು, ಎಕ್ಸ್ಪ್ರೆಸಿಬಲ್ ಥ್ರೂ ವರ್ಡ್ಸ್ ಅಂತ. ಎಕ್ಸ್ಪ್ರೆಸಿಬಲ್ ಇನ್ಎಕ್ಸ್ಪ್ರೆಸಿಬಲ್. ಅನಿರ್ವಚನೀಯ ಅದು ಆ ರೀತಿಯಲ್ಲಿ ಪದ ಒಪ್ಲಕ್ಕೆ ಬರುತ್ತೆ. ಜಗತ್ತಂದು ಅನಿರ್ವಚನೀಯ ಅಂತ ಕರೆದ ಅರ್ಥದಲ್ಲ, ಸದ್ವಿಲಕ್ಷಣ ಅಂತ ಕರೆದ. ದೇವರಿಗೆ ತಿಳ್ಕೊಂಡ್ರೆ ನಮಗೆ ಅರ್ಥ ಆಗೋದಿಲ್ಲ. ತಿಳ್ಕೊತ ಹೇಳಲೇಬೇಕು. ಹೇಳಿಲ್ಲ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ತಿಳ್ಕೊಂಡಿದ್ದು ಹೇಳ್ಬಿಟ್ಟಿದ್ದೀವಲ್ಲ ನಾವೀಗ. ಅದರಿಂದ ತಿಳ್ಕೊತಾರಂತ ಪ್ರಶ್ನೆ ಬರಲ್ಲ, ತಿಳ್ಕೊಂಡೇ ತಿಳ್ಕೊತಾನೆ. ಅದು ನಮಗೆ ಪದ ಗೊತ್ತಾಗಲ್ಲಲ್ಲ. ದೇವರ ರೂಪ ಇಲ್ಲ ಅಂತ ಹೇಳಿದ್ವಿ ನಾವೀಗ, ನಮಗೆ ಅರ್ಥ ಆಗಲ್ಲ ಅಂತ ಹೇಳಿದ್ವಿ. ಹೆಸರು ದೇವ್ರ ಹೆಸರು ಇದೆಯಲ್ಲ, ಅದು ನಮಗೆ ಅರ್ಥ ಆಗೋದು ಹೆಸರು ಯಾವುದು ಕೂಡ. ನಮಗೆ ಗೊತ್ತಿರೋದು ಯಾವುದೂ ಹೇಳೋದಕ್ಕೆ ಬರೋದೇ ಇಲ್ಲ. ಎಷ್ಟೋ ಸತಿ ನಮಗೇನಾಗುತ್ತೆ, ಈಗ JCB ಮಾಡೋ ಕೆಲಸ ನಾವು ಇದರಲ್ಲಿ ಮಾಡೋಕ್ಕಾಗತ್ತಾ? ಅದು ಅರ್ಥ ಆಗುತ್ತೆ ನಮಗೀಗ. ಒಂದು 5 ನಿಮಿಷಕ್ಕೆ ಹೊಡೆದಾಗತ್ತೆ. ಇದಕ್ಕೆ ಎಷ್ಟು ಬೇಕು, ಇದಕ್ಕೆ ಹೊಡೆದು ಕುಟಿ ಕೊನೆಗೆ ಕೈ ನೋವು ಮೈ ನೋವು ಎಲ್ಲ ಶುರುವಾಗಿ ಅಲ್ಲಿ ಉಳ್ಕೊಂಡು ಇಷ್ಟಾಗಿ ಆವಾಸಮಯ ಆಗಿಬಿಡೋದು. ಅದೇ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಬರ್ತಾ ಫೇಲ್ ಆಗಿಬಿಡುತ್ತೆ. ಅದು ಬೀಳುತ್ತೆ ಅಂತ ಅದು ಫೇಲ್ ಆಗೋದು. ಉದಾಹರಣೆಗೆ ಇದರಲ್ಲಿ ನೀರಲ್ಲಿ ಹೋಗ್ತಿರ್ತಾರೆ, ಕೊಚ್ಕೊಂಡು ಹೋಗ್ತಿರ್ತಾರೆ, ಮರ ಗಿಡ ತಿಳ್ಕೊತಾರೆ. ಎಷ್ಟು ತಿಳ್ಕೊಳಕ್ಕಾಗುತ್ತೆ ಅದನ್ನ? ಗೊತ್ತಾಯ್ತು, ನೀರು ಫೋರ್ಸ್ ಇರುತ್ತೆ, ಈ ಕಡೆ ಹಡ್ಕೊಂಡು ಹೋಗ್ತಿರುತ್ತೆ. ಆಮೇಲೆ ಹೋದ್ರೆ ಸಾತು ಬಿಟ್ಬಿಟ್ಟು ಸೋತು ಕೈ ಸೋತಿತ್ತು ಅಂತ ಹೇಳ್ತಾರೆ. ಪದ ಸೋತಿತ್ತು, ಮನಸ್ಸು ಸೋತಿತ್ತು ಅಂತ ಅರ್ಥ. ಯಸ್ಮಿನ್ನಿದಂ, ಅದಕ್ಕೆ ಬಾಹ್ಯ ಮನಸ್ಸುಪರತೆ ಚಿನ್ಮಾತ್ರ ಮನಸ್ಸಾ ಸಹ ಪ್ರಾಪ್ಯ. ಬಾಹ್ಯ ಮನಸ್ಸು ಫೇಲ್ ಆಗುತ್ತೆ ಇಲ್ಲಿ ನಮಗೆ. ಅದಕ್ಕೆ ಹೇಳಿದ್ದು ಈ ವರ್ಡ್ಸ್ ಫೇಲ್ ಆಗುತ್ತೆ. ದೇವರಿಗಾರ ವರ್ಡ್ಸ್ ನಮಗೆ ಗೊತ್ತಾಗಲ್ಲ ಅಷ್ಟೇ. ಮನಸ್ಸು ಹಾಗೇನೆ, ಈ ಬಾಹ್ಯ ಮನಸ್ಸು ನಮಗೆ ಸೋತು ಹೋಗುತ್ತೆ. ಆದರೆ ಚೇತನ ಮನಸ್ಸು ಇದೆಯಲ್ಲ, ಅದನ್ನೇನು ಮಾಡುತ್ತೆ, ದೇವರನ್ನ ಅರ್ಥ ಮಾಡಿಕೊಡುತ್ತೆ. ಯಸ್ಮಿನ್ನಿತಂ ಯತಶ್ಚೇದಂ ತಿಷ್ಠತಿ ಅಪ್ಪೇತಿ ಜಾಯತೆ ಮೃಣ್ಮಯೇಷ್ವಿವ ಮೃಜ್ಜಾತಿ ತಸ್ಮೈ ತೇ ಬ್ರಹ್ಮಣೇ ನಮಃ. ಯಸ್ಮಿನ್ನಿದಂ ಯತಶ್ಚ ಇದಂ ತಿಷ್ಠತಿ ಅಸ್ಯ ಇತಿ ಜಾಯತೆ ಮೃಣ್ಮಯೇಷು ಇವ ಮೃಜ್ಜಾತಿ ತಸ್ಮೈ ತೇ ಬ್ರಹ್ಮಣೇ ನಮಃ. ಯಸ್ಮಿನ್ನಿದಂ ಈಶಾವಾಸ್ಯಮಿದಂ ಸರ್ವಂ, ಪರಮಾತ್ಮ ಎಲ್ಲವೂ ಇದೆ. ಯತಶ್ಚ ಇದಂ, ಅವರಿಂದಾಗಿಯೇ ಬಂದಿದೆ. ಎಲ್ಲ ಇರ್ಬೋದು, ಮನೆಯಲ್ಲಿದ್ದಾನೆ, ಮನೆ ಕಟ್ಕೊಂಡವನಲ್ಲ. ಪರಮಾತ್ಮ ತಾನೇ ನಿರ್ಮಾಣ ಮಾಡಿ ತಾನೇ ನೆಲೆಸುವೇ ಇದ್ದಾನೆ. ಮತ್ತೆ ತಿಷ್ಠತಿ ಅಪ್ಪೇತಿ ಜಾಯತೆ, ಅವನಲ್ಲೇನೇ ತಿಷ್ಠತಿ, ಅವನಲ್ಲೇನೇ ಅಪ್ಪೇತಿ. ಇವತ್ತು ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯುತ್ತೆ. ಯಾರು ಹಿಡ್ಕೊಂಡು ಹೋದ್ರೂ ಅಲ್ಲೇ ಸಾಯಿತು. ಅದೇ ರೀತಿಯೇ ಜಾಯತೆ ಮೃಣ್ಮಯೇಶ್ವ ಮುರ್ಜಾತಿ. ಈ ಮಣ್ಣು ಅನ್ನೋದು, ಮಣ್ಣಿನ ಎಲ್ಲ ಪಾತ್ರೆಗಳಲ್ಲೂ ಏನಾಗಿದೆ, ಅದು ಮಣ್ಣು ಕಾಮನ್ ಆಗಿದೆ. ದೇವರು ಎಲ್ಲ ಕಡೆ. ಮತ್ತೆ ದೃಷ್ಟಾಂತ ಆದರೂ ಅತಿ ಮಾಡಬಾರ್ದು ಅಷ್ಟೇ. ಮಣ್ಣಿನ ಎಲ್ಲ ಪಾತ್ರೆಗಳು ಮಣ್ಣು ಹೇಗಿರುತ್ತೋ ಈ ಜಗತ್ತಿನ ಪ್ರತಿ ಸೃಷ್ಟಿಯಲ್ಲೂ ದೇವರಿದ್ದಾನೆ ಅಷ್ಟೇ. ಅಲ್ಲಿ ವಿಕಾರ ಹೊಂದಿದೆ, ಅದು ವಿಕಾರ ಇಲ್ಲ ದೇವರಿಗೆ. ತಸ್ಮೈ ತೇ ಬ್ರಹ್ಮಣೇ ನಮಃ ಅಂತ ಪರಮಾತ್ಮನೇ ನಮಸ್ಕಾರ. ಅದು ಸರ್ವವ್ಯಾಪ್ತವನ್ನು ಹೇಳೋ ರೀತಿ. ಅದು ಸರ್ವವ್ಯಾಪ್ತತ್ವ, ಸರ್ವ ಸ್ವಾಮಿತ್ವ, ಸರ್ವಕರ್ತೃತ್ವ ಅವೆಲ್ಲ ಹೇಳೋದಕ್ಕೆ ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತಿ ಅಪ್ಪೇತಿ ಜಾಯತೆ. ಜಾಯತೆ ಸೃಷ್ಟಿ, ಅಪ್ಪೇತಿ ನಾಶ. ಗೊತ್ತಾಯ್ತಾ? ಇವೆಲ್ಲ ಅಸ್ತಿತ್ವ. ಇದೆ ಎಂಬುದು ಅಸ್ತಿತ್ವ. ತಿಷ್ಠತಿ ಅಸ್ತಿತ್ವ, ಸೃಷ್ಟಿ ಸ್ಥಿತಿ ಲಯ 3 ಬಂತು. 3ಕ್ಕೂ ತಾನೇ ಕಾರಣ. ಒಬ್ಬೊಬ್ಬರು ಒಂದೊಂದು ಕಾರಣ ತಿಳ್ಕೊಳಕ್ಕೆ ಹೋಗಬೇಡಿ, 3ಕ್ಕೂ ಅವನೇ ಕಾರಣ. ಮೃಣ್ಮಯೇಶ್ವಿವ ಮೃಜ್ಜಾತಿ ಪೃಥಿವೀ ಪರ್ವತಾಶ್ಚೈವ ಮೃಣ್ಮಯಾ ಸಮುದೀರಿತಾ ತೇಷು ಮೃಜ್ಜಾತಯ ಸರ್ವೇ ಜಾಯಂತೆ ಸ್ಥಾವರಾದಯ ಇತಿ ಚ. ಪೃಥಿವೀ ಪರ್ವತಾ ಚೈವ, ಪೃಥಿವಿ ಪರ್ವತ ಅಂದರೆ ಎಲ್ಲವನ್ನು ಒಟ್ಟಾಗಿ ಏನಂತ ಕರೀತಾರೆ, ಮೃಣ್ಮಯ ಅಂತ ಕರೀತಾರೆ. ಕಲ್ಲು ಕೂಡ ಏನದು, ಅತಿ ಗಟ್ಟಿ ಮಣ್ಣು. ಅತಿ ಗಟ್ಟಿ ಮಣ್ಣು ಏನಾಗುತ್ತದು, ರಾಕ್ ಫಾರ್ಮೇಷನ್ ಅಂತೀವಲ್ಲ ಹಾಗೆ ಫಾರ್ಮ್ ಆಗುತ್ತದು. ಅತಿ ಗಟ್ಟಿಯಾಗಿಬಿಟ್ಟಾಗ ಏನಾಯ್ತದು, ಕಲ್ಲಾಯ್ತು. ಸಮುದೀರಿತ, ಮೈಸೂರು ಕಲ್ಲಾಗಿದೆ ಅಂತ ಹೇಳೋದಿಲ್ಲ, ಭಾರಿ ಗಟ್ಟಿ ಇದ್ರೆ ಕಲ್ಲಾಗಿದೆ. ಗಟ್ಟಿ ಅಂತ ಅರ್ಥ. ಕಲ್ಲಿನ ಶಬ್ದಕ್ಕೆ ಏನರ್ಥ, ಗಟ್ಟಿ.
ಕಲ್ಲು ಒಡೆದು ಬಿಡ್ತಾರೆ, ಅದು ಪೀಸ್ ಪೀಸಾಗಿ ಏನಾಗುತ್ತದು ಮಣ್ಣಾದಾಗ ಆಗುತ್ತೆ. ಇದನ್ನು ಮಣ್ಣು ಒಟ್ಟು ಗಟ್ಟಿ ಮಾಡಿದ್ರೆ ಏನಾಗುತ್ತದು ಕಲ್ಲಾಗುತ್ತೆ ಅಷ್ಟೆ. ಈ ಸಿಮೆಂಟ್ ಬ್ಲಾಕ್ ಮಾಡಿರ್ತಾರೆ, ಎಷ್ಟು ಗಟ್ಟಿ ಇರುತ್ತದು ಆ ರೀತಿ. ಪೃಥಿವೀ ಪರ್ವತಾಶ್ಚೈವ ಮೃಣ್ಮಯಾ ಸಮುದೀರಿತಾ ತೇಷು ಮೃಜ್ಜಾತಯ ಸರ್ವೇ ಜಾಯಂತೆ ಸ್ಥಾವರಾದಯ. ಪ್ರತಿಯೊಂದು ಸ್ಥಾವರ ಮೊದಲಾದವುಗಳೆಲ್ಲ ಈ ಮಣ್ಣನ್ನೇ ಹೊಂದಿವೆ. ಆದ್ದರಿಂದಾಗಿಯೇ ಮಣ್ಣುಮಯ ಅಂತ ಕರೀತಾರೆ. ಹಾಗೆ ಅಲ್ಲಿ ಹೇಳಿದ್ದಾರೆ. ಈಗ ಒಂದು ಮಣ್ಣಿನ ಪಾತ್ರೆ ಗೊತ್ತಾದಾಗ ಎಲ್ಲ ಮಣ್ಣಿನ ಪಾತ್ರೆ ಗೊತ್ತಾಗುತ್ತೆ ಅಂತ ಹೇಳಿ ದೃಷ್ಟಾಂತ ಹೇಳಿಲ್ಲ. ಒಂದು ಏಕೇನ ಒಂದು ನಖನಿಕರುತ್ತೇನೆ ಅದು ಎಲ್ಲ ಸ್ಟೀಲ್ ಪಾತ್ರೆ ಗೊತ್ತಾಗುತ್ತೆ. ಐಎಸ್ ಹೇಗಿರುತ್ತೆ ಒಂದು ದೃಷ್ಟಾಂತ ನೋಡಿಬಿಟ್ರೆ ಸಾಕು. ಲೋಹಮಣಿ ಬಂಗಾರದ ಪದಾರ್ಥ ನೋಡಿದ ಮೇಲೆ ಇಲ್ಲವೂ ಹೇಗಿರುತ್ತೆ ಗೊತ್ತಾಗುತ್ತೆ ನಮಗೆ. ಆ ರೀತಿ ಅಂತ ಅರ್ಥ. ತತಃ ಕತಿಪಯೋಭಿ ವಿದ್ಯೆಯ ಯುದ್ಧ ಮನೋಗತಿ ಜಗಾಮ ದೇವದೇವಸ್ಯ ಶೇಷಸ್ಯ ಚರಣಾಂತಿಕಂ. ಇದಿಷ್ಟು ಕೂಡ ಸ್ತೋತ್ರ ಮಾಡಿದ. ಸಿದ್ಧಿ ಬಂತು. ಯಾರಿಗೆ ಸಿದ್ಧಿ ಬಂತು? ಚಿತ್ರಕೇತುವಿಗೆ ಸಿದ್ಧಿ ಬಂತು. ತತಃ ಕತಿಪಯಾಹೋಭಿ ಕೆಲವು ದಿವಸಗಳಲ್ಲಿ, ಇಲ್ಲಿ ಹಗಲು ಅಂತ ಅರ್ಥ ಅಲ್ಲ, ದಿನಗಳು ಅಂತ ಅರ್ಥ. ವಿದ್ಯತೆ ಯುದ್ಧ ಮನೋಗತಿ. ಮನೋಗತಿ ಎಂಬುದು ಬಹಳ ಸ್ಪಷ್ಟವಾಗಿ ಏನಾಯ್ತದು, ಸಮೃದ್ಧವಾಯ್ತು. ಯುದ್ಧ ಸಮೃದ್ಧ. ಆಮೇಲೆ ಜಗಾಮ ದೇವದೇವಸ್ಯ ಶೇಷಸ್ಯ ಚರಣಾಂತಿಕಂ. ಸಂಕರ್ಷಣ ಮಂತ್ರ ಹೇಳ್ಕೊಟ್ರವ್ರಿಗೆ. ಸಂಕರ್ಷಣ ಸಿದ್ಧಿ ಬಂದು ಮಂತ್ರ ಸಿದ್ಧಿ ಆಗೋಯ್ತು. ಶೇಷದೇವರ ಹತ್ರನೇ ಹೋದ. ಕತಿಪಯ ಎಂಬುದೇನು ಕೆಲವು ಅಂತ ಸಮ್ ಅಂತೀವಲ್ಲ, ಆಫ್ಟರ್ ಸಮ್ ಡೇಸ್ ಅಂತ. ನಿನ್ನಿಂದ ಅಷ್ಟು ಬೇಗ ಬರ್ತಬಿಟ್ರೆ ಹಾಗೆ. ನಾರದ್ರು ಬಂದಿದ್ರು ಅಂತ ಹೇಳಿದ್ರಲ್ಲ, ನಾರದ್ರು ಬಂದು ಹೇಳ್ಕೊಟ್ರು. ಮತ್ತೆ ಬಂದಿದ್ದಿ ತಿಳಿದುಕೋ, ಮಗನ ಹೆಸರು ಬಿಟ್ಟುಬಿಡು ಮಂತ್ರ ಹೇಳ್ಕೊಟ್ರು. ಆತ ಏನು ಮಾಡ್ದ, ಸಿದ್ಧಿ ಪಡ್ಕೊಂಡು ಶೇಷದ ಅಂತರ್ಗತ ಪರಮಾತ್ಮಂದದು. ಸೊ ಶೇಷದೇವರ ಹತ್ರ ಹೋದ. ಅನ್ಯಾಂತರ್ಯಾಮಿಣಂ ವಿಷ್ಣುಂ ಉಪಾಸ್ಯ ಅನ್ಯ ಸಮೀಪಕಃ ಭವೇದ್ಯೋಗ್ಯತೆಯ ತಸ್ಯ ಪದಂ ವಾ ಪ್ರಾಪ್ನುಯಾನ್ನರಃ ಇತಿ ನಾರದೀಯೇ. ಅನ್ಯಾಂತರ್ಯಾಮಿಣಂ ವಿಷ್ಣುಂ ಉಪಾಸ್ಯ ಅನ್ಯ ಸಮೀಪಕಃ. ಯಾರ ಅಂತರ್ಯಾಮಿಯಾದ ಪರಮಾತ್ಮ ಉಪಾಸನೆ ಮಾಡ್ತಾರೋ ಅವ್ರ ಹತ್ರ ಹೋಗ್ತಾರೆ. ಭವೇದ್ ಯೋಗತೆಯ ತಸ್ಯ ಪದಂ ವಾ ಪ್ರಾಪ್ನುಯಾನ್ನರಃ. ಯೋಗ್ಯತೆ ಇದ್ದರೆ ಆ ಪದವಿನೇ ಬಂದ್ಬಿಡುತ್ತವೆ. ಉದಾಹರಣೆ ರುದ್ರದೇವರು ಹಾಗೆ ಮಾಡ್ತಾರೆ, ಶೇಷನಾಗಿ ಬಿಡ್ತಾರೋ. ಎಲ್ಲರೂ ಹಾಗಾಗೋದಿಲ್ಲ, ಏನಾಗಿ ಹತ್ರ ಹೋಗ್ತಾರಷ್ಟೇ. ಬೇರೆ ಕೇಳಿದ್ರು ಅದನ್ನೇ ಕೇಳ್ತಿದ್ರಿ ನೀವು. ಅದನ್ನೇ ಯಾಕೆ ಹೇಳೋದು ಅದಕ್ಕಾಗಿದೆ. ಅಂದರೆ ಈತನ ಉಪಾಸ್ಯ ಮೂರ್ತಿ ಯಾರ್ದು ಅದು ಹೇಳ್ತಾರೆ. ಯಾವುದರಿಂದ ಇವರು ಉಪಾಸನೆ ಮಾಡಬೇಕು. ಟೆಕ್ಸ್ಟ್ ಬುಕ್ ರಾಜ್ಯ ಟೆಕ್ಸ್ಟ್ ಬುಕ್. ಯಾಕೆಂದರೆ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಕು, ಮೆಡಿಕಲ್ಲೇ ಆತ ಆ ಯೋಗ್ಯತೆಯ ಜೀವ. ಆದ್ದರಿಂದ ಅಲ್ಲಿ ಹೋಗ್ಲಿಕ್ಕೆ ಅದೇ ಬೇಕಾಯ್ತು ಅಷ್ಟೇ. ಬಸ್ ಇದ್ರು ಕೂಡ ಎಲ್ಲರೂ ಏನು ತಮ್ಮ ಬಸ್ ಯಾಕೆ ಹುಡುಕತ್ತಾರೆ, ಇಷ್ಟಿದೆ ಹತ್ತು ಬಾರದೆ ಯಾಕೆ ಓಡಾಡ್ತೀವಿ ಅಂತ ಹೇಳೋದಿಲ್ಲ. ಇಷ್ಟು ಬಸ್ ಹತ್ಕೊಂಡು ಹೋಗುತ್ತೆ ಕೇಳಿದರೆ ಬಸ್ ಹೌದು ಎಲ್ಲ ಹೌದೇ, ತಾವು ಹೋಗೋ ಜಾಗ ಅಲ್ಲ ಅದು. ಗೊತ್ತಾಯ್ತಾ? ನಾವು ಉಪಾಸನೆ ಮಾಡೋ ರೂಪ ಆಗ್ಬೇಕು. ಬಸ್ ಅಲ್ಲ ಅಂತ ಹೇಳೋದು ಕೊಟ್ಟಿಲ್ಲ ನಾವು. ನಮ್ಮ ಬಸ್ ಅಲ್ಲ ಅಂತ ಹೇಳಿದ್ವಿ, ಅದು ಬಿಂಬ ರೂಪ ಇದೆ. ನಮ್ಮ ಬಸ್ ನಮ್ಮ ರೂಪ, ನಾವು ಆರಾಧನೆ ಮಾಡಬೇಕಾದ ರೂಪ. ಯೋಗ್ಯತೆ ಇದ್ದರೆ ಪದವಿನೇ ಸಿಗುತ್ತೆ. ಇಲ್ಲದೆ ಹೋದರೆ ತಮ್ಮ ಯೋಗ್ಯತೆ ತಕ್ಕಂಥ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟು. ಅನೇನ ಪ್ರಕಾರೇಣ ಮುಹುಹು ತತ್ಸಕಾಶಂ ಅಭ್ಯಯಾತ್. ಈ ಪ್ರಕಾರದಲ್ಲಿ ಮತ್ತೆ ಆತನ ಹತ್ರ ಹೊರಟಾಯಿತು. ಶೇಷಾಂತರ್ಯಾಮಿಣಂ ವಿಷ್ಣುಂ ಚಿತ್ರಕೇತುರುಪಾಶ್ಯತ ಶೇಷಾವಿಷ್ಟ ಹರೇಶ್ಚಾಪಿ ವರಾನ್ ಪ್ರಾಪ್ಯಾಪ ಸದ್ಗತಿಂ ಇತಿ ತಂತ್ರಮಾಲಾಯ. ಶೇಷಾಂತರ್ಯಾಮಿಯನ್ನು ಉಪಾಸನೆ ಮಾಡಬೇಕಾಗಿತ್ತು, ಮಾಡಿದ. ಶೇಷಾಂತರ್ಯಾಮಿಣಂ ವಿಷ್ಣುಂ ಚಿತ್ರಕೇತು ಉಪಾಸ್ಯತು. ಚಿತ್ರಕೇತು ಉಪಾಸನೆ ಮಾಡಿದ. ಆಮೇಲೆ ಶೇಷಾವಿಷ್ಟ ಹರೇಶ್ಚಾಪಿ, ಶೇಷನಲ್ಲಿ ಆವಿಷ್ಟನಾದ ಹರಿ ಅನುಗ್ರಹದಿಂದಾಗಿ ವರಾನ್ ಪ್ರಾಪ್ಯ, ವರಗಳನ್ನು ಪಡೆದು ಕೊನೆಗೆ ಸದ್ಗತಿಂ ಪ್ರಾಪ್ಯ, ಸದ್ಗತಿಯನ್ನು ಸತ್ಯತೆಯನ್ನು ಹೊಂದಿಬಿಟ್ಟ. ಇದು ಕೊನೆ ಒಟ್ಟಿಗೆ ಇತಿಹಾಸ ಹೇಳಿಬಿಟ್ರೆ ಆತನದು. ಮಧ್ಯೆ ವೃತ್ರಾಸುರನಾಗಿ ಕೊಟ್ಟು ಮಧ್ಯೆ ಕಥೆ ಬರುತ್ತೆ. ಕೊನೆಗೂ ಆತ ಸದ್ಗತಿಗೆ ಹೋದ ಅಂಬದು ಇಂಪಾರ್ಟೆಂಟ್. ತದ್ದರ್ಶನ ಧ್ವಸ್ತ ಸಮಸ್ತ ಕಿಲ್ಬಿಷಃ ಸ್ವಸ್ಥಾಬಲಾಂತಃಕರಣೋಭ್ಯಯಾನ್ಮುಹುಃ ಪ್ರವೃದ್ಧ ಭಕ್ತ್ಯ ಪ್ರಣಯಾಶ್ರುಲೋಚನಃ ಪ್ರಹೃಷ್ಟರೋಮಾ ತಮನಾದಿಪೂರುಷಂ. ಶ್ರೇಷ್ಠದೇವರನ್ನ ಒಳಗಿನ ಪರಮಾತ್ಮನನ್ನು ಕಂಡ. ಶ್ರೇಷ್ಠದೇವರು ಪರಮಾತ್ಮ ಮನೆಗಿರ್ತಾನಲ್ಲ. ಅಕ್ರೂರ ಪ್ರತಿನಿತ್ಯ ಸ್ನಾನ ಮಾಡೋಕ್ಕಾದ್ರೆ ಏನು ಕಾಣ್ತಿದ್ದ? ಅವಘಾನ ಸ್ನಾನ ಮಾಡಬೇಕಾದ್ರೆ ಶ್ರೇಷ್ಠದೇವ್ರನ್ನ ಕಾಣ್ತಿದ್ದ. ಕೃಷ್ಣನ ಕಂಡೋದು ಶೇಷ ಶಾಯಿಯನ್ನು ಕಂಡ, ಅದು ವಿಶೇಷ.
ಈತನಿಗೆ ಅದೇ ರೀತಿ ಆ ಗುಂಪೆ ಅಕ್ರೂರ ಗುಂಪು ಸೇರೋರು ಎಲ್ಲ ಕೂಡ ಹಾಂ ಅಲ್ಲಿ ಕಂಡಿದ್ದು ಈತಗೆ ಸರಿಯಾಗಿ ಎದುರಿಗೇನೆ ಕಂಡ ಈತ. ತದ್ದರ್ಶನ ಧ್ವಸ್ತ ಸಮಸ್ತ ಕಿಲ್ಬಿಷಃ, ದೇವರು ನೋಡಿದ ತಕ್ಷಣ ಏನಾಯ್ತಾ ತನಗೆ, ತದ್ದರ್ಶನ ಧ್ವಸ್ತ ಸಮಸ್ತ ಕಿಲ್ಬಿಷ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತದ್ದರ್ಶನ ದೃಷ್ಟೇ ಪರಾವರೆ. ತದ್ದರ್ಶನ ಪರಮಾತ್ಮನ ದರ್ಶನದಿಂದ ಸಮಸ್ತ ಕಿಲ್ಬಿಷಗಳನ್ನು ಕಳ್ಕೊಂಡ, ಪಾಪಗಳೆಲ್ಲ ಕಳ್ಕೊಂಡ. ನಾವೀಗ ದೇವಸ್ಥಾನಕ್ಕೆ ದೇವರು ನೋಡ್ತೇವೆ, ಪಾಪಗಳು ಹೋಗುತ್ತೆ, ಸಮಸ್ತ ಪಾಪ ಹೋಗೋದಿಲ್ಲ. ಸಮಸ್ತ ಪಾಪ ಹೋಗೋದು ಯಾವಾಗ? ಅಪರೋಕ್ಷ ಜ್ಞಾನ ಆದಾಗ. ಇವೆಲ್ಲ ಅದಕ್ಕೆ ಎಲ್ಲೆಲ್ಲಿ ಸರ್ವಪಕ್ಷ ಅದಕ್ಕೆ ಕರ್ಮಕ್ಷಯ ಪಾದ ಬಂದಿದ್ದು ಯಾವಾಗ? ಅಪರೋಕ್ಷ ಜ್ಞಾನ ಬಂದ ಮೇಲೆ ಹೇಳ್ತಾರೆ ಹೊರತು ಮೊದಲಲ್ಲ. ಕೆಲವು ಪಾಪ ಹೋಗುತ್ತೆ. ಹಾಂ ಹಾಂ ಮತ್ತೆ ಆತಂದೇ ಹೇಳ್ತಿರೋದು. ಈಗ ದೇವರು ನೋಡಿದ, ಈಗ ಅದಕ್ಕೇನೆ ಸಿದ್ಧಿ ಬಂತು ಅಂತ ಹೇಳಿದರು. ಆತ ಅಪರೋಕ್ಷ ಜ್ಞಾನಿನೇ. ಇಲ್ಲವರೆ ಸಿದ್ಧಿ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅಪರೋಕ್ಷ ಜ್ಞಾನಿ ಆಗಲಿ ಒಳ್ಳೆ ಅವಕಾಶ ಸಿಗ್ತಾ ಆತನಿಗೆ, ಉಪಯೋಗ ಮಾಡಿಕೊಂಡು. ಅಪರೋಕ್ಷದಲ್ಲೂ ಕೂಡ ವಿಶೇಷ ಅಪರೋಕ್ಷ ಅಂತ ಬೇರೆ ಇರೋದು. ಸಾಮಾನ್ಯ ಅಪರೋಕ್ಷ, ವಿಶೇಷ ಅಪರೋಕ್ಷ ಬೇರೆ. ಧರ್ಮದರ್ಶನ, ಸ್ಪೆಷಲ್ ದರ್ಶನ ಅಂತ ಹೇಳ್ತೇವಲ್ಲ, ಹಾಗೆ ಅದರಲ್ಲೂ ವ್ಯತ್ಯಾಸ ಇದೆ. ತುಂಬ ಹೊತ್ತು ನಿಲ್ಲಿಸೋದು, ಇದು ಮಾಡೋದು, ಅವೆಲ್ಲ ಹೆಚ್ಚೆಚ್ಚು. ಅಷ್ಟಾದ್ರೆ ಸಾಕು ಮನೆ ಬರ್ತಾರೆ. ಆಮೇಲೆ ಆಶೆ ಶುರು ಬಂದು ಏನಾದ್ರು ಹಾಕಿರ್ತಾರೋ ಅದೊಂದು ಹಾಕಿ ಶುರು ಮಾಡ್ತಾರೆ. ಮೊದಲೇದಾಗಿ ತದ್ದರ್ಶನ ಧ್ವಸ್ತ ಅಂತ ಹೇಳಿದ್ರಿಂದ ಕರ್ಮಕ್ಷಯ ನಿಶ್ಚಿಂತೆ, ಧ್ವಸ್ತಕ್ಕೆ ಸಮಸ್ತ ಕಿಲ್ಬಿಷಃ ಸ್ವಸ್ಥ. ಆಮೇಲೆ ಸ್ವಸ್ಥ ಅಮಲ ಅಂತಃಕರಣ, ಸ್ವಸ್ಥ ಅಮಲ ಅಂತಃಕರಣ ವಿಮಲೈ ಶ್ರುತಿಶಾಣ ನಿಶಾತತಮೈ ಸುಮನೋ ಶಿಭಿರಾಶು ನಿಹತ್ಯ ದೃಢಂ. ಏನಾಗ್ತಾನೆ? ಸ್ವಸ್ಥವಾದ ಅಮಲವಾದ ಅಂತಃಕರಣ ಮನಸ್ಸನ್ನು ಹೊಂದಿದವನಾದ. ಅಭ್ಯಯಾತ್ಮುಹು ಮತ್ತೆ ಮತ್ತೆ ಮೊದಲಿತ್ತು ಇನ್ನೂ ಜಾಸ್ತಿ ಆಯಿತು. ಪ್ರವೃದ್ಧ ಭಕ್ತ್ಯ, ಭಕ್ತಿ ವೃದ್ಧ ಭಕ್ತಿ ಪ್ರವೃದ್ಧ ಭಕ್ತಿ. ಭಕ್ತಿ ವೃದ್ಧ ಆಯ್ತು ಅಂದರೆ ಮುದಿ ಆಯಿತು ಅಂತ ಅರ್ಥ ಅಲ್ಲ. ಪ್ರವೃದ್ಧ ಅದಕ್ಕೆ ಭಾರಿ ಹೆಚ್ಚಾಯಿತು ಅಂತ. ಪ್ರವೃದ್ಧ ಭಕ್ತ್ಯ ಪ್ರಣಯಾಶ್ರುಲೋಚನ, ಪ್ರಣಯ ಅಶ್ರುಳು, ಪ್ರಣಯ ಅಂಥೇಳಿ ಭಕ್ತಿಯಿಂದಾಗಿ ಕಣ್ಣಲ್ಲಿ ನೀರು ಬಂತು, ಆನಂದಾಶ್ರು ಬಂತು ಅಂತ. ಪ್ರಣಯಾಶ್ರು ಅಂದರೆ ಆನಂದಾಶ್ರು. ಪ್ರಹೃಷ್ಟ ರೋಮಾಹ, ರೋಮಾಂಚನವಾಯಿತು. ಹೃಷ್ಟ ಎಂಥ ರೋಮಾಂಚನ? ಅರ್ಜುನ ರೋಮಾಂಚನ ಆಯಿತು. ರೋಮಹರ್ಷಶ್ಚ ಜಾಯತೆ. ಎಂಥ ರೋಮಹರ್ಷ? ಭಯದ್ದದು. ಇದು ಹಾಗಲ್ಲ, ಖುಷಿದು. ಅದಕ್ಕೆ ಪ್ರಹೃಷ್ಟರು, ಹೃಷ್ಟ ಪ್ರಹೃಷ್ಟ, ಭಾರಿ ಸಂತೋಷದಿಂದಾಗಿ ರೋಮಾಂಚನವಾಯಿತು. ಸಮಸ್ತ ತಮನಾದಿ ಪುರುಷಂ, ಯಾರಿದೆ? ಅನಾದಿ ಪುರುಷ ಪರಮಾತ್ಮ. ಆ ಥರ ಇವತ್ತು ನಾವು ಸಾಮಾನ್ಯವಾಗಿ ದೇವ್ರ ದರ್ಶನ ಆದಾಗಲೇ ಭಾರಿ ಖುಷಿ ಆಗುತ್ತೆ, ಗೊತ್ತಾಯ್ತು. ಅಂಥ ಹೊತ್ತಿನಲ್ಲಿ ಸಾಕ್ಷಾತ್ ದೇವರನ್ನೇ ನೋಡಿದಾಗ ಎಷ್ಟು ಖುಷಿ ಆಯಿತು. ಸ ಉತ್ತಮ ಶ್ಲೋಕ ಪದಾಬ್ಜ ವಿಷ್ಟಾರಂ ಪ್ರೇಮಾಶ್ರುಡೇಶೈ ಉಪಸೇಚಯನ್ ಮುಹುಃ ಪ್ರೇಮೋಪರುದ್ಧಾಖಿಲ ವರ್ಣ ನಿರ್ಗಮೋ ನೈವಾಶಕರ್ತಂ ಪ್ರಸಮೀಡಿತುಂ ಚಿರಂ. ಸಹ ಉತ್ತಮ ಶ್ಲೋಕ ಪದಾಬ್ಜ ವಿಷ್ಟಾರಂ ಪ್ರೇಮಾಶ್ರುಲೇಶೈ ಉಪಸೇಚಯನ್ ಮುಹುಃ ಪ್ರೇಮೋಪರುದ್ಧಾಖಿಲ ವರ್ಣ ನಿರ್ಗಮಃ ನೈವಾಶಕತ್ತಂ ಪ್ರಸಮೀಡಿತುಂ ಚಿರಂ. ಸಹ ಆ ಚಿತ್ರಕೇತು ರಾಜ ಉತ್ತಮ ಶ್ಲೋಕ ಅಂದರೆ ಪರಮಾತ್ಮ. ಉತ್ತಮ ಶ್ಲೋಕ ಪದಾಬ್ಜ ವಿಷ್ಠಾರಂ, ಉತ್ತಮ ಶ್ಲೋಕ ಪರಮಾತ್ಮ. ವಿಷ್ಠಾರ ಅಂದರೆ ಪೀಠ. ತಮಾಮಿ ಕಿಲಾಧೀಶ ಕಿರೀಟ ಘೃಷ್ಟ ಪೀಠವತ್ ಅಂತ ಪೀಠವನ್ನು ತನ್ನ ಪ್ರೇಮಾಸ್ತ್ರ ಕಲೆಯ ಆನಂದಾಸ್ತ್ರಗಳಿಂದ ತೋಯಿಸಿದ. ಅಂದರೆ ನೀರು ಸುರಿತಾ ಹೋಗ್ತವೆ, ಆನಂದ ಸುರಿತಾ ಇದೆ. ಪಾದ ಮೇಲೆ ತಲೆ ಇಟ್ಟ, ಅದಿಷ್ಟು ನೆಂದೋಯ್ತು. ಇದೆಲ್ಲ ಏನಂದರೆ ಅಷ್ಟು ಭಕ್ತಿ ತೋರಿಸಿದೆ ಅಂತ. ನೆಂದೋಯ್ತು, ವರ್ಷ ಬಟ್ಟೆ ಇತ್ತು, ಅವೆಲ್ಲ ಪ್ರಶ್ನೆ ಕೇಳಬಾರ್ದು. ಹಾಗೆಲ್ಲ ಪ್ರೇಮಾಶ್ರು ಲೇಶೈ, ಪ್ರೇಮಾಶ್ರು ಲೇಶೈ ಉಪಸೇಚಯನ್ಮುಹು. ಅದು ಪರಮಾತ್ಮನಿಗೆ ಎಷ್ಟು ಮಾಡಿದ್ರೆ ಸಾಕಾಗತ್ತಾ? ಚೂರಷ್ಟೇ. ಪ್ರೇಮೋಪರುದ್ಧಾಖಿಲ ವರ್ಣ ನಿರ್ಗಮಃ, ಭಕ್ತಿಯ ಉದ್ರೇಕದಿಂದಾಗಿ ಅಖಿಲ ವರ್ಣ ನಿರ್ಗಮ ನಿಂತೋಯ್ತು. ಮಾತೇ ಬರ್ತಾ ಇಲ್ಲ ಅಂತ. ಧ್ರುವರಾಜನಿಗೆ ಹಾಗೆ ಆಯಿತು. ನೋಡಿ, ಮಾತಾಡೋಕ್ಕಾಗಲಿ, ಶಂಕ ಮುಟ್ಟಿಸ್ತಾ ಮಾತು ಶುರು ಮಾಡಿದೆ. ಮಾತು ನಿಂತಿದೆ. ಯಥೋ ವಾಚೋ ನಿವರ್ತಂತೆ, ಮಾತು ನಿಂತೋಯ್ತು. ಮತ್ತೆ ಏನು? ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಂತ, ತಕ್ಷಣ ಪ್ರಾಕ್ಟೀಸ್ ಮಾಡ್ಬೇಕಂತದ. ಅದು ಹೇಳ್ತಾರೆ ಕೆಲವರಿಗೆ 7 ದಿವಸದಲ್ಲಿ ಬರುತ್ತೆ, 7 ದಿವಸದಲ್ಲೇ ಬರುತ್ತೆ. ಕೆಲವು ಮಂತ್ರ ಸಿದ್ಧಿ ಧ್ರುವನಿಗೆ ಹೇಳ್ಬೇಕಾದ್ರೆ 7 ದಿವಸದಲ್ಲಿ ದೇವರು ಕಾಣ್ತಾನೆ ಅಂತ ಹೇಳಿ. ಬಟ್ 6ನೇ ತಿಂಗಳಿಗೆ ಸಾಕ್ಷಾತ್ಕಾರ ಆಯ್ತು. ಕೆಪಾಸಿಟಿ ಅಷ್ಟೇ ಇರ್ತದೆ, ಡೋಸೇಜ್ ಅಷ್ಟೇ. ಕೆಲವರು ಜಾಸ್ತಿ ಕೊಡಬೇಕು, ಕಡಿಮೆ ಕೊಡಬೇಕಾಗತ್ತೆ. ಉಪದೇಶ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ.
ಮತ್ತು ಎಲ್ಲಿ ಬಂದು ಅನುಷ್ಠಾನ ಅದು ಡಿಪೆಂಡ್ ಆಗುತ್ತೆ, ಭಕ್ತಿ ಎಷ್ಟು ಅದು ಡಿಪೆಂಡ್ ಆಗುತ್ತೆ. ಎಲ್ಲ ಡಿಪೆಂಡ್ ಮಾಡಿದಾಗಲ್ಲ, ಬೇರೆ ಲೆಕ್ಕ ಹಾಕ್ಬಿಟ್ಟು ಹೋಗೇ ಬಿಟ್ಟಿರೋದು ಅಷ್ಟು ಚೂತು ಉಳ್ಕೊಂಡಿರೋದು. ಎಲ್ಲ ನಂಬರ್ ಮಾಡಿದ್ರೆ ಏನಾಗುತ್ತಾಗ ಭಾರಿ ಬೇಗ ಆಗುತ್ತೆ, ಕ್ವಾಲಿಟಿ ಭಾಳ ಕ್ಲಾರಿಟಿ ಜಾಸ್ತಿ ಇರುತ್ತೆ. ವಿಸ್ತಾರ ಪೀಠ 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 ಪಾದಪೀಠ ಪೀಠ ಉಪಸೇಚಯನ್ ಮುಹು ಪ್ರೇಮೋಪರುದ್ಧ ಅಖಿಲ ವರ್ಣ ನಿರ್ಗಮ. ವರ್ಣ ಎಷ್ಟು ಒಳ್ಳೆ ಪೊಯಿಟಿಕ್, ವರ್ಣ ನಿರ್ಗಮ, ವರ್ಣಗಳು ಹೊರಗೆ ಬರೋದು, ಅದು ಪದ ಬರೋದು ಬೇಡ, ಅಕ್ಷರ ಕೂಡ ಬರ್ತಾ ಇಲ್ಲ ಸರಿ. ಒಂದು ಅಕ್ಷರ ಹೇಳೋದಕ್ಕೂ ಅಷ್ಟರ ಮಟ್ಟಿಗೆ ಏನಾಗಿದೆ, ಆ ಅಂತ ಬಾಯ್ತ ನಿಂತುಬಿಟ್ರೆ ಹಾಗೆ ಅಷ್ಟು ಖುಷಿಯಾಗಿದೆ. ನೈವಾಶಕತ್ತಂ ಪ್ರಸಮೀಡಿತುಂ ಚರಂ. ಆತನ ಹೆಚ್ಚೊತ್ತು ಸ್ತೋತ್ರ ಮಾಡಲಿಕ್ಕೂ ಆಗ್ತಾ ಇಲ್ಲ ಆತನ ಕೈಯಲ್ಲಿ, ಆ ಸ್ಥಿತಿ ಬಂದುಬಿಟ್ಟಿದ್ದಾನೆ. ಅಹಂ ವೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನಃ ಶಬ್ದ ಬ್ರಹ್ಮ ಪರಂ ಬ್ರಹ್ಮ. ಎಷ್ಟೊತ್ತೆ ನಿರೀಕ್ಷಿತ ದೊಡ್ಡ ವ್ಯಕ್ತಿ ಬಂದುಬಿಟ್ರೆ ನಿರೀಕ್ಷಣೆ ಮಾಡಿರಲಿಲ್ಲ, ಅವನಿಗೆ ಮಾತ್ರ ಹಾಗೆ ನಿಂತು ಬಿಡ್ತಾನೆ. ಒಡೆ ಕರಿತಿಯಲ್ಲೋ ಬರಲು ಬೇಡ ಅಂತ ಕೇಳ್ತಾರೆ, ಬರಲ್ಲ ಬೇಡ ಇಲ್ಲಿ ಹೀಗೆ ಬಾಯ್ಕೊಂಡು ನಿಂತು ಬಿಟ್ರೆ ಅಂತ ಕೇಳ್ತಾರಲ್ಲ ಹಾಗೆ. ಅಂದರೆ ಅಷ್ಟರ ಮಟ್ಟಿಗೆ ಖುಷಿ ಜಾಸ್ತಿ ಆಗಿದೆ. ಶಬ್ದ ಬ್ರಹ್ಮ ಪರಂ ಬ್ರಹ್ಮ ಮಮೋಭೇ ಶಾಶ್ವತಿ ತನು. ಅಹಂ ವೈ ಸರ್ವಭೂತಾನಿ. ಮತ್ತೆ 32ರಿಂದ 51 ಅಷ್ಟು ಬರಲಿಲ್ಲ. ಅಹಂ ವೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನಃ. ನಾನೇ ಭೂತಾತ್ಮ ಭೂತ, ಎರಡು ವಿಷ್ಣು ಸಹಸ್ರನಾಮದ ಪದಗಳೇ. ಅದರಿಂದ ಇನ್ನೊಂದು ಗೊತ್ತಾಗೋದೇನು, ಎಲ್ಲದನ್ನ ಸೇರಿಸಿದಾಗ ವಿಷ್ಣು ಸಹಸ್ರನಾಮಾಗಿದೆ. ಆ ಥರ ಎಲ್ಲ ಕಡೆ ಬಂದಿರೋ ಪದಗಳನ್ನ ಸೇರಿಸಿಬಿಟ್ಟಾಗ ಏನಾಯ್ತದ, ಎಲ್ಲ ಸೇರಿ ವಿಷ್ಣು ಸಹಸ್ರನಾಮ. ಇದೆಲ್ಲ ಬಿಡಿಸ್ತಾ ಹೋಗ್ಬಿಟ್ರೆ ಅಲ್ಲೆಲ್ಲ ಹುಡುಕ್ತಾ ಸಿಗ್ತಾ ಹೋಗೋದು ವಿಷ್ಣು ಸಹಸ್ರನಾಮ. ಅದು ಕೆಲವು ಅರ್ಥತ ಸಿಗುತ್ತೆ, ಕೆಲವು ಅದೇ ಸಿಗುತ್ತೆ, ಕೆಲವು ಮೀನಿಂಗ್ ಅದೇ ಆಗಿರುತ್ತೆ, ಶಬ್ದ ಬೇರೆ ಆಗಿರುತ್ತೆ, ಕೆಲವು ಶಬ್ದನೇ ಅದೇ ಆಗಿರುತ್ತೆ. ಇದು ವಿಶೇಷ ಅಂಶ. ಅದಕ್ಕೆ ಅದು ಹೇಳಿಬಿಟ್ರೆ ಏನಾಯಿತು ಅಂದರೆ ಎಲ್ಲ ದೇವತೆಗಳು ಮಾಡಿ ಸ್ತೋತ್ರನೂ ಹೇಳಿದಂತೆ ಆಯಿತು. ಅವರು ಒಂದು ಪದ ಬಂದಿರ್ತಾರೆ ಸ್ತೋತ್ರ ಒಳಗೆ, ಅದು ಇನ್ಕ್ಲೂಡ್ ಆಯ್ತಲ್ಲ ಇದರಲ್ಲಿ. ಆ ಅರ್ಥದಲ್ಲಿ ಭಾರಿ ಮಹತ್ವ ಇದೆ. ಅದಕ್ಕೆ ಅದೊಂದು ಹೇಳೋದು ಒಂದೇ, ಎಲ್ಲ ಸ್ತೋತ್ರ ಹೇಳೋದು ಒಂದೇ, ಅಷ್ಟು ಶಕ್ತಿ ಬಂತದ್ದು. ಅಹಂ ವೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನಃ ಶಬ್ದ ಬ್ರಹ್ಮ ಪರಂ ಬ್ರಹ್ಮ ಮಮೋಭೇ ಶಾಶ್ವತೀ ತನು. ಶಬ್ದ ಬ್ರಹ್ಮ ಅಂದರೆ ಶಾಸ್ತ್ರ ಪ್ರಪಂಚ, ಇನ್ನೊಂದು ಇದು, ಎರಡು ನನ್ನ ರೂಪಗಳೇ ಅಂತ ಹೇಳಿದ. ರೂಪವನ್ಯದೇವ ಧನ್ಯವಾತ್ಮನಃ. ಆಚಾರ್ಯರ ಭಾಷ್ಯ ಅವ್ರ ರೂಪದಂತೆ ಇದೆ. ಪರಮಾತ್ಮನ ಹೇಳೋದು ಎಲ್ಲ ಗ್ರಂಥಗಳು ಹೇಗಿವೆ ಅಂದರೆ ಆ ಥರ ರೂಪ ಇದ್ದಾಗಿವೆ. ಈಗ ನೋಡಿದರೆ ಈ ರೂಪ ನೋಡಿ, ಶಬ್ದ ಬ್ರಹ್ಮ ಅಂದ್ರೇನು, ವಾಕ್ಯಗಳಲ್ಲಿರ್ತಕ್ಕಂಥ ರೂಪ, ಇದು ಕಣ್ಣಿಗೆ ಕಾಣತಕ್ಕಂಥ ರೂಪ, ಎರಡು ನನ್ನ ರೂಪಗಳೇ ಅಂತ ಹೇಳಿ. ನಮಗೆ ಆ ರೂಪ ನೋಡೋ ಶಕ್ತಿ, ಈ ರೂಪ ಶಾಸ್ತ್ರ ಪ್ರಪಂಚ ನೋಡ್ತಿದ್ರೆ ಒಂದಷ್ಟು ದೇವ್ರು ನೋಡಿದಾಗತ್ತೆ. ಹೊತ್ತಾನೆ ಪ್ರತಿನಿತ್ಯದಲ್ಲೂ ಶಾಸ್ತ್ರ ಓದೋದ್ರೆ ಏನದು, ದೇವ್ರ ದರ್ಶನ ಮಾಡಿದಾಗ ಲೆಕ್ಕ. ಹೆಸರೇ ಇರಬೇಕು. ಗ್ರಂಥ ರೂಪಮನ್ಯ ಧನ್ಯಮಾತ್ಮನ ಅಂತ ಹೇಳಿದ ಮೇಲೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಹರಿಸ್ತ ತುಂಬ ಬೇಕಾದ್ರೆ ಪತ್ರ ಬರೆದ್ರೆ ಕೂಡ ಏನಾಯ್ತು ನಮಗೀಗ ಖುಷಿ ಆಗೋದಿಲ್ಲ. ಈಗ ಅವ್ರನ್ನ ನೋಡಿದಷ್ಟು ಖುಷಿ ಆಗುತ್ತೆ. ತದಂತರ್ಯಾಮ್ಯಪೇಕ್ಷೆ. ವಿಡಿಯೋದಲ್ಲಂತೂ ಎದುರಿಗೆ ಫೋಟೋ ಇರುತ್ತಷ್ಟು ಅವರಿಲ್ಲ ವಿಡಿಯೋದೊಳಗೆ, ಬಟ್ ಎದುರಿಗೆ ಇದ್ದಾಗ ಕಾಣಿಸುತ್ತೆ ಎಲ್ಲ ಕೂಡ, ಮಾತು ಕೇಳಿಸ್ತಾರೆ, ಎಲ್ಲ ಕೇಳಿಸುತ್ತೆ. ಸ್ಟಿಲ್ ಅದೇನೋದಲ್ಲ ಪ್ರತ್ಯಕ್ಷ ಅಲ್ಲ, ಈ ಪ್ರತ್ಯಕ್ಷ ಅಲ್ಲ. ಹರಿಸ್ತು ಸರ್ವಭೂತಾನಿ ತದಂತರ್ಯಾಮ್ಯಪೇಕ್ಷಯ ತಿನ್ಪದಾನ್ಯಪಿ ಸರ್ವಾಣಿ ಸುಪ್ಪದಾನಿ ತಥೈವ ಚ ತಸ್ಮಿನ್ನೇವ ಪ್ರವರ್ತಂತೆ ಮುಖ್ಯವೃತ್ತ್ಯಾ ವಿಶೇಷತಃ ಇತಿ ಚ. ಅದಿ ಹರಿಸ್ತು ಸರ್ವಭೂತಾನಿ ತದಂತರ್ಯಾಮ್ಯಪೇಕ್ಷೆಯ. ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮನೇ ಅಂದರೆ ಅಂತರ್ಯಾಗ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಸರ್ವಂ ಕಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ಇದ್ದಾಗೆ. ತಿಂಗ್ಪದಾನ್ಯಪಿ, ತಿಂಗ್ಪದಾನಿಗಳಂದ್ರೇನು, ಕ್ರಿಯಾಪದಗಳು ಅಂತ ಅರ್ಥ. ಸುಪ್ ಪದಗಳು ಅಂದರೆ ನಾಮಪದಗಳು ಅಂತ ಅರ್ಥ. ಕ್ರಿಯಾಪದಾನಿ ಸರ್ವಾಣಿ ಸುಪ್ಪದಾನಿ ತಮೆ ತಥೈವ ಚ. ಕ್ರಿಯಾಪದಗಳು ನಾಮಪದಗಳು ಎಲ್ಲವೂ ಕೂಡ ತಸ್ಮಿನ್ನೇವ ಪ್ರವರ್ತಂತೆ. ಕೊನಿದ್ದೆ ರೀಚ್ ಆಗೋದು ಎಲ್ಲಿಗೆ, ದೇವರ ಹತ್ರ ರೀಚ್ ಆಗಬೇಕು. ಮುಖ್ಯ ವೃತ್ತಾನುಶೇಷತಃ ನಮಗೆ ಈ ರೀತಿ ಗೊತ್ತಾಗೋದಿಲ್ಲ. ಉದಾಹರಣೆಗೆ ನಾವು ಎಲ್ಲೋ ನದಿ ಹುಡ್ಕೋತ ಹೋಗ್ತೀವಿ ಮುಂದಕ್ಕೆ, ಈ ಕಡೆ ಟರಲ್ ತೊಗೊಂಡ್ಬಿಡುತ್ತೆ. ಅದೇ ಸಮುದ್ರಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಹೋಗ್ಬಿಡುತ್ತೋ ಅಂತ ಕೇಳಿದರೆ ಮತ್ತೆ ಈಗ ಬರುತ್ತೆ. ಮತ್ತೆ ಕೆಲವು ನೋಡಿ ಹೋಗೋದು ನದಿಗಳು ನೋಡಿ, ಕೆಲವನ್ನ ಹೀಗೆ ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ. ಕೆಲವು ಹೀಗೋಗಿ ಮತ್ತೆ ಹೀಗೆ ಬರುತ್ತೆ ವಾಪಸ್, ಈ ಕಡೆ ದವರಿಗೆ ಮತ್ತೆ ಸುತ್ತ ಬರುತ್ತೆ. ಅದು ಅಂಟ್ತಾ ಹೋಗೋದು ಇಲ್ಲಿಗೆ ಸಮುದ್ರಕ್ಕೆ. ಅಂದರೆ ಎಲ್ಲೋ ಪದ ಬೇರೆ ಹೋದಾಗ ಕಾಣಿಸುತ್ತೆ, ಯಾರನ್ನ ಹೇಳಿದಾಗ ಕಾಣಿಸುತ್ತೆ. ಫೈನಲಿ ಯಾರನ್ನ ಹೇಳೋದನ್ನ ಕೆಲವು ಪದಗಳು ಸ್ಟ್ರೈಟ್ ಲೈನು ನಮ್ಗೆ ಅರ್ಥ ಆಗ್ಬಿಡುತ್ತೆ ಹೋಗೋದು. ಈ ರೀತಿ ಹೋದಾಗ ಮಾತ್ರ ಕನ್ಫ್ಯೂಷನ್ ಶುರುವಾಗುತ್ತೆ. ಹೋಗ್ತಾನೆ ಬಟ್ ಹೋಗೋದು ನಿಶ್ಚಿತ. ನಾವು ನಮಗೆ ಹೋಗ್ಲಿಕ್ಕೆ ಬರದೇ ಹೋದ್ರು ಕೂಡ ಅಲ್ಲಿಗೆ ಗ್ಯಾರಂಟಿ ಹೋಗೋದು. ಒಂದು ನಿಯಮ ಮಾಡಿಬಿಟ್ರು, ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ. ಹೇಗೆ ಆಕಾಶದಿಂದ ಬಿದ್ದ ನೀರು ನಾವು ನೋಡಲಿ ಬಿಡಲಿ ಎಲ್ಲಿಗೆ ಹೋಗುತ್ತದೋ, ಸಮುದ್ರಕ್ಕೆ ಹೋಗೇ ಹೋಗುತ್ತೋ. ಪ್ರತಿಯೊಂದು ಪದಗಳು ನಮಸ್ಕಾರ ಯಾರಿಗೆ ಮಾಡಿ ಎಲ್ಲಿಗೆ ಹೋಗುತ್ತದೋ, ದೇವರಿಗೆ ಹೋಗುತ್ತೆ.
ಅದನ್ನೇ ಹೇಳ್ತಾರೆ. ತಸ್ಮಿನ್ನೇವ ಪ್ರವರ್ತಂತೆ ಮುಖ್ಯವೃತ್ತ್ಯಾ ವಿಶೇಷತಃ ಇತಿ ಚ ಲೋಕೆ ವಿತತವಾತ್ಮಾನಂ ಲೋಕಂ ಚಾತ್ಮನಿ ಸಂತತಂ ಉಭಯಂಚ ಮಯಾ ವ್ಯಾಪ್ತಂ ಮಯಿ ತಥೈ ಮಯಿ ಚೈವೋಭಯಂ ಕೃತಂ ಸರ್ವಭೂತಾನಿ ಚಾತ್ಮಸ್ಥಂ ಆತ್ಮಾನಿ ಸರ್ವಭೂತಾನಿ ಭಗವದ್ಗೀತೆಯಲ್ಲಿ ಬರುತ್ತೆ. ಲೋಕೆ ವಿತತಮಾತ್ಮಾನಂ ಲೋಕದಲ್ಲಿ ವ್ಯಾಪ್ತನಾಗಿರತಕ್ಕಂತಹ ನನ್ನನ್ನು, ಲೋಕಂಚ ಆತ್ಮನೇ ಸಂತತಂ ಎಲ್ಲ ಲೋಕದಲ್ಲೂ ಪರಮಾತ್ಮ ಇದ್ದರೆ ಪರವಾಗಿ ಎಲ್ಲ ಲೋಕವನ್ನು ಕಾಣಿಸುತ್ತೆ. ಇದು ವಿಶೇಷ ಒಟ್ಟಿಗೆನೆ. ಅದು ವಿಶ್ವರೂಪ ನೋಡಿದಾಗ ಇನ್ನೊಂದು ಅರ್ಥ. ವಿಶ್ವರೂಪಕ್ಕೆ ಅಂದರೆ ಏನರ್ಥ? ಆಲ್ ಇನ್ ಒನ್, ಒಂದೇ ಕಡೆ ಎಲ್ಲರೂ ಕಾಣಿಸುತ್ತೆ. ಆ ಎಲ್ಲ ರೂಪಗಳು ಕೂಡ ನಾನಾ ವರ್ಣ ಆಕೃತಿ ಎಲ್ಲ ಸಿಕ್ಕೋಯ್ತು ಒಂದೇ ಕಡೆಗೆ. ಕೆಲವು ಪದಾರ್ಥ ಒಂದೊಂದೇ ತಗೋತೀವಿ ಒಂದು ಕಡೆಗೆ, ಒಂದು ಸ್ಟೋರಿ ಎಲ್ಲ ಸಿಕ್ಬಿಡುತ್ತಲ್ಲ ಆ ಥರ. ವಿಶ್ವರೂಪ ಅಂದ್ರೇನು? ವಿಶ್ವವನ್ನು ಒಳಗೊಂಡಂತಹ ರೂಪ. ಏಕಸ್ತಂ ಜಗತ್ಕೃಷ್ಣಂ ಪಶ್ಚಾತ್ಯ ಸಚರಾಚರಂ, ಇಡೀ ಜಗತ್ತನ್ನು ನೋಡು ಅಂತ ಹೇಳ್ತಾ ವಿಶ್ವವನ್ನೇ ತೋರಿಸಿದ ರೂಪ ಕೂಡ ವಿಶ್ವರೂಪ. ವಿಶ್ವ ಪೂರ್ಣ ಅಂತ ಅರ್ಥ, ಸಮಸ್ತ ಅನೇಕ ಅರ್ಥಗಳಿದೆ. ಅದು ಒಂದು ಅರ್ಥ ಅದರಲ್ಲಿ ಸೇರಿದೆ. ಲೋಕೆ ವಿತತಮಾತ್ಮಾನಂ ಲೋಕಂಚಾತ್ಮನಿ ಸಂತತಂ ಉಭಯಂಚ ಮಯಾ ವ್ಯಾಪ್ತಂ ಎಲ್ಲದರಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಮಯಿ ಚೈವ ಉಭಯಂ ಕೃತಂ ನನ್ನಲ್ಲಿ ಎಲ್ಲವೂ ಕೂಡ ಇದೆ. ಲೋಕಂ ಚ ಆತ್ಮನಿ ಸಂತತಂ ವಾಸನಾರೂಪೇಣ, ವಾಸನಾರೂಪೇಣ ಇರೋದು ಆ್ಯಕ್ಚುಲಿ ಇರೋದು. ಏವಂ ಜಾಗರಣಾದೀನಿ ಜೀವಸ್ಥಾನಾನಿ ಚಾತ್ಮನಃ ಮಾಯಾಮಾತ್ರಾಣಿ ವಿಜ್ಞಾಯ ತದ್ದ್ರಷ್ಟಾರಂ ಪರಂ ಸ್ಮರೇತ್ ಮಾಯಾಮಾತ್ರಾಣಿ ಪ್ರಕೃತಿ ನಿರ್ಮಿತಾನಿ. ಏವಂ ಜಾಗರಣಾದೀನಿ, ಎಲ್ಲೆಲ್ಲಿ ಜಾಗರಣ ಅಂದರೆ ಜಾಗೃತವಾದ ಸ್ಥಳಗಳಿವೆ. ಜೀವಸ್ಥಾನಾನಿ ಚಾತ್ಮನಃ ಮಾಯಾಮಾತ್ರೇಣ ವಿಜ್ಞಾಪ್ಯ ಮಾಯಾಮಾತ್ರಾಣಿ ವಿಜ್ಞಾಯ ತದ್ದ್ರಷ್ಟಾರಂ ಪರಂ ಸ್ಮರೇತ್. ಎಲ್ಲ ಯಾವುದೇ ಕಂಡರೂ ಕೂಡ ದೇವರನ್ನು ಕಾಣಬೇಕಾಗ್ತದೆ. ದೇವರ ಸೃಷ್ಟಿ ಗೊತ್ತಾಯ್ತಾ? ಯಾವುದನ್ನು ಕಂಡರೂ ಕೂಡ ಏನದು ದೇವರ ಸೃಷ್ಟಿ ಅಂತ ಹೇಳ್ತಾರೆ. ಈಶಾವಾಸ್ಯವಿದಂ ಸರ್ವಂ. ಯಾವ ಪದಾರ್ಥ ಕಾಣಲಿ ದೇವರಿದ್ದಾನೆ, ದೇವರು ಮಾಡಿದ್ದಾನೆ, ಎಲ್ಲ ದೇವ್ರ ಕಂಟ್ರೋಲಲ್ಲಿದೆ. ಎಕ್ಸಿಬಿಷನ್ಗೆ ಹೋದಾಗ ಏನು ಕೂಡ ಇಟ್ಕೊಂಬರಾಗ ನೋಡಿ ಹೋಗ್ತಿರ್ಬೇಕು ಅಷ್ಟೇ ಹೊರ್ತು ಏನು ಮಾಡೋಂಗಿಲ್ಲ. ಅಲ್ಲಿ ಒಂದೊಂದೇ ಜೇಬ್ಗೆ ಹಾಕತ್ತು ಹೋದರೆ ನಾಟ್ ಅಲೌಡ್. ಅದಕ್ಕೆ ಯಾವಾಗ ನಿಂತಿರ್ತಾರೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಗೊತ್ತು ಅವರಿಗೆ. ಉಭಯಂ, ಅದಕ್ಕೆ ದೇವತೆಗಳು ಇದ್ದೇ ಇರ್ತಾರೆ ಎಲ್ಲ ಕಡೆ ಕೂಡ. ಉಭಯಂ ಸ್ಮರತಃ ಪುಂಸಃ ಪ್ರಸ್ವಾಪ ಪ್ರತಿಬೋಧಯೋ ಅನ್ವೇತಿ ವ್ಯತಿರಿಚ್ಯೇತ ತಜ್ಞಾತಂ ತಜ್ಞಾನಂ ಬ್ರಹ್ಮ ತತ್ಪರಂ. ಉಭಯಂ ಸ್ಮರತಃ ಪುಂಸ, ಇವೆಲ್ಲನೂ ಜ್ಞಾಪಕ ಮಾಡ್ಕೊಂಡಿದ್ರೆ ಪ್ರಸ್ವಾಪ ಪ್ರತಿಬೋಧಯೋ, ಪ್ರಸ್ವಾಪ ಅಂದರೆ ನಿದ್ರೆ, ಪ್ರತಿಬೋಧ ಅಂದರೆ ಎಚ್ಚರ ಬಂದಿದೆ ಎಷ್ಟೊತ್ತು ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಅನ್ವೇತಿ ವ್ಯತಿರಿಚ್ಛೇತ ತಜ್ಞಾನಂ ಬ್ರಹ್ಮ ತತ್ಪರಂ ಎಲ್ಲ ಕೂಡ ಪರಮಾತ್ಮನ ಜೊತೆಗೆ ಹೊಂದುತ್ತೆ. ಇದಿಷ್ಟು ಕೂಡ ಯೋಚನೆ ಮಾಡ್ತಾ ಹೋದರೆ ನಮ್ಮ ನಿದ್ರಾವಸ್ಥೆಯನ್ನು ಅನಲೈಸ್ ಮಾಡಲಿ, ದೇವ್ರ ಹತ್ರ ಹೋಗೋದು. ಎಚ್ಚರದ ಅವಸ್ಥೆ ನೋಡ್ಲಿಕ್ಕೆ ಹೋಗಿ ಮತ್ತೆ ದೇವರು ಕಾಣಿಸ್ತಾನೆ. ಮಲಗಿದಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮೈದೊಡೆಯುವಾಗ ಮೆಲುವಾಗ ಆ ರೀತಿ ದೇವರನ್ನ ಚಿಂತನೆ ಮಾಡೋಕ್ಕೆ ಬರುತ್ತೆ ಅಂಥೇಳಿ. ಪ್ರತಿಬೋಧೆ ಅಂತ ಅನ್ವೇತಿ ಸ್ವಯಮಪಿ ಪ್ರತಿಬುದ್ಧ. ಸುಪ್ತಾವಸ್ಥಾ ಏನಾಯ್ತು? ಸುಪ್ತವು ಅಂದರೆ ಸುಪ್ತವು ಅಸ್ವಪನ್ ವ್ಯತಿರಿಚ್ಛೇತ. ಸುಪ್ತಿಯಲ್ಲಿದ್ದಾಗಲೂ ಕೂಡ ಈ ರೀತಿ ಎಚ್ಚರ ಇದ್ದಾಗ ಎಲ್ಲ ಕಡೆ ಅನುಭವಿಸ್ತಾನೆ. ಎದ್ದಾಗ ಪ್ರಾಜ್ಞಾಲಿಂಗನವಾಗಿತ್ತು, ಕಣ್ಣಲ್ಲಿ ನೋಡಿದಾಗ ವಿಶ್ವರೂಪ ಪರಮಾತ್ಮ ತೋರಿಸ್ತಾ ಇದ್ದಾನೆ, ಎಲ್ಲದೂ ಜ್ಞಾಪಕ ಬರ್ತಾ ಇದೆ. ಯದ್ದೇಶ ವಿಸ್ಮೃತ ಪುಂಸೋ ಮದ್ಭಾವೋ ಭಿನ್ನ ಆತ್ಮನಃ ತತಃ ಸಂಸಾರ ಏತಸ್ಯ ದೇಹಾದ್ದೇಹೋ ಮೃತೇರ್ಮೃತಿ. ಅದಕ್ಕೆ ಇದು ಮರ್ತೋಗಿಬಿಟ್ರೆ ದೇವರ ಎಲ್ಲ ಕಡೆ ಇದ್ದಾನೆ, ಅವನ ಅಧೀನದಲ್ಲಿ ನಾವಿದ್ದೇವೆ, ಅವನ ಸರ್ವತಂತ್ರ ಸ್ವತಂತ್ರ, ಇವೆಲ್ಲ ಅರ್ಥ ಆಗದೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಯದೇಶ ವಿಸ್ಮೃತ ಮರ್ತೋಗಿಬಿಟ್ರೆ ಪುಂಸಃ, ಯಾವ ಮನುಷ್ಯನಿಗೆ ಮರ್ತೋಗಿರುತ್ತೋ ಏನು ಮದ್ಭಾವ ನನ್ನ ಇರುವಿಕೆಯಲ್ಲೆಲ್ಲ ಇದೆ ಅಂತ ಯಾರು ಬಿಟ್ಟು ಬಿಡ್ತಾರೋ, ಮತ್ತು ಭಿನ್ನ ನನ್ನಿಂದ ಭಿನ್ನ ಅಂತ ಹೇಳೋದನ್ನು ಯಾರು ತಿಳ್ಕೊಳ್ಳೋದಿಲ್ವೋ, ಮತ್ತು ತನ್ನಿಂದ ಭಿನ್ನ ಆತ್ಮನಃ ಭಿನ್ನ ಅಂತ ಯಾರು ತಿಳ್ಕೊಳ್ಳೋದಿಲ್ಲ, ತತಃ ಸಂಸಾರ ಶುರುವಾಯ್ತು. ಮತ್ತೆ ಕೇಳಿದ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂದರೆ ಫೇಲ್. ಇಂಟರ್ವ್ಯೂಗೆ ಹೋಗಿದ್ದ, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಫೇಲ್ ಆದ. ಗೊತ್ತಾಯ್ತಾ? ಸೊ ಇದು ಮರ್ತಾದ ತಕ್ಷಣವೇ ಸಂಸಾರ ಬಂತು, ನೆನಪಾದ ತಕ್ಷಣ ಸಂಸಾರ ಪರಿಹಾರ ಆಯಿತು. ಆದ್ದರಿಂದ ಯಾವಾಗಲೂ ಕೂಡ ದೇವರ ಕಡೆ ಗಮನ ಕೊಟ್ಟರೆ ಏನಿರೋದಿಲ್ಲ, ಸಂಸಾರದ ಭಯ ಇರೋದಿಲ್ಲ. ಸಂಸಾರ ಇದ್ರೂ ಕೂಡ ಸಂಸಾರ ಲೇಪ ಆಗೋದೇ ಇಲ್ಲ. ಏತಶ್ಚ ದೇಹಾದ್ದೇಹ, ಅವಾಗೇನಾಗುತ್ತಾಗ ದೇಹಾದ್ದೇಹ ಮೃತಿ, ಹುಟ್ಟೋದು ಸಾಯೋದು ಇಷ್ಟೆ ಸಂಸಾರದ ಅರ್ಥ. ಅದು ಸಂಸಾರ ಅಂದರೆ ಅದೊಂದು ರೀತಿ ಎಲ್ಲಿ ಬಿಡಿ ಅಂತ ಕೇಳಿದ್ರೆ ಅಲ್ಲ, ಈ ಪ್ರಾಬ್ಲಮ್ ಇದೆ. ಜೈಲ ಅದಕ್ಕೂ ಒಂದು ಸತ್ತು ಹೋಗಿದ್ರೆ ಆಯಿತು ಅಂತ ಹೇಳಬಾರ್ದು. ಏನು ಹೇಳಬಾರ್ದು? ಅದು ಯಾವ ಕಾಲಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು.
ಸರ್ವಭಿನ್ನಂ ಪರಾತ್ಮಾನಂ ವಿಸ್ಮರನ್ ಸಂಸ್ಮರೇದಿಹ ತಾತ್ಪರ್ಯ ಹೇಳ್ತಾರೆ. ಏನು ಅರ್ಥ ಅಂದರೆ ಸರ್ವಭಿನ್ನಂ ಪರಾತ್ಮಾನಂ ವಿಸ್ಮರನ್ ಸಂಸ್ಮರೇದಿಹ. ಇಲ್ಲಿ ಸಂಸಾರಿ ಮತ್ತೆ ಮತ್ತೆ ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ಅಭಿನ್ನಂ ಸಂಸನ್ ಸಂಸ್ಮರಣ್ಯಾತಿ. ಇದು ದೇವರನ್ನ ಭಿನ್ನ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಿದ್ರೆ ಸಂಸಾರವನ್ನು ದಾಟಿ ಬಿಡ್ತಾನೆ. ಇಲ್ದ ಅಭಿನ್ನಂ ನಮ್ಮಿಂದ ಅಭಿನ್ನ ಅಂತ ತಿಳ್ಕೊಂಡ್ರೆ ತಮೋ ಯಾತಿ ನಾಸ್ತ್ಯತ್ರ ಸಂಶಯನೇ ಇಲ್ಲ. ಎಲ್ಲ ನೋಡ್ತಾ ಹೋದಾಗ ದೇವರು ಭಿನ್ನ ಭಿನ್ನ ಅಂತ ಕ್ಲಿಯಾರಿಟಿ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? 100% ಕ್ಲಾರಿಟಿ ಬರೋದು ಒಂದೇ, ಮುಕ್ತಿ ಹೋಗೋದು ಅಂದ್ರೆ ಒಂದೇ. ಯಾವ ಕಾಲಕ್ಕೂ ಅದಕ್ಕೆ ಜ್ಞಾನಿಗಳಿಗೆ ಅಹಂಕಾರ ಬರೋದು ನೋಡ್ತೀವಲ್ಲ ಕೆಲವು ಸಲ, ಅದು ಬರೋದಿಲ್ಲ. ಮುಕ್ತಿಯಲ್ಲಿ ಅಹಂಕಾರ ಬರೋದಿಲ್ಲ. ಯಾವ ದೋಷ ಇದ್ರೂ ಮುಕ್ತಿ ಅಲ್ಲ ಅದು. ಗೊತ್ತಾಯ್ತಾ? ಅಲ್ಲಿವರೆಗೂ ಇದ್ದಿದ್ದೆ. ಸ್ವಲ್ಪ ಜ್ಞಾನ ಬಂದ ಮೇಲೂ ಕೂಡ ಒಮ್ಮೆ ಏನಾಗಬಹುದು, ವಿಸ್ಮರಣೆ ಬರಬಹುದು. ಯಾಕೆ ಆ ವಿಸ್ಮರಣೆ ಬರುತ್ತೆ. ಆದ್ರೆ ವಿಸ್ಮರಣೆ ಬರದೇ ಇರೋ ಜಾಗ ಅಂದರೆ ವೈಕುಂಠ ಲೋಕ. ಏನು ಎಲ್ಲ ಆ ಕಾಲದಲ್ಲಿ ಕೃತಯುಗ, ಈ ಕಾಲದವರಲ್ಲೇ ಅಲ್ಲ, ಕೃತಯುಗದಲ್ಲಿ. ಸಪ್ತದಶ ಇಲ್ಲಿಗೆ ಏನು ಮುಗಿತಿ ಸೈತಿ ಷಷ್ಠ ತಾತ್ಪರ್ಯ ಷೋಡಶೋಧ್ಯಾಯ 16ನೇ ಅಧ್ಯಾಯ ಮುಗಿತು. ಸಪ್ತದಶೋ ಅಧ್ಯಾಯ ಆಮೇಲೆ 16ನೇ ಅಧ್ಯಾಯ. ಏಷಾ ಮನುಧ್ಯೇಯ ಪದಾಬ್ಜಯುಗ್ಮಂ ಜಗದ್ಗುರುಂ ಮಂಗಲಂ ಸ್ವಯಂ ಯಕ್ಷತ್ರ ಬಂಧು ಪರಿಭೂಯ ಸೂರೀನ್ ಪ್ರಶಸ್ತಿ ಧೃಷ್ಟಸ್ತದಯಂ ಹಿ ದಂಡ್ಯ. ಅದಿಷ್ಟು ನಾಳೆ ಇದನ್ನು ಮುಗಿಸಿ ಇದು ನೋಡ್ಕೊಳ್ಳಿ. ಯಾವ ಶ್ಲೋಕ? ಹೌದು, ಇದು ಮುಂದೆ ಬರುತ್ತೆ. ಈಗ ಮುಂದಿನ ಕಥೆ ಹೇಳ್ತಾರೆ. ಎಲ್ಲ ನೋಡ್ಬೇಕಾದ್ರೆ ನೋಡಿಬಿಟ್ಟ, ತಪ್ಪು ತಿಳ್ಕೊಂಡ, ನಕ್ಬಿಟ್ಟ. ಆಮೇಲೆ ಗೊತ್ತಾಯ್ತು ತಪ್ಪು ಮಾಡಿದೆ ಅಂತೇಳಿ. ಆಗ ದಂಡನೆಗೆ ಅರ್ಹನಾಗ.